ಬರೆದೆ, ತುಂಬ ಚೆನ್ನಾಗಿದೆ ನಿನ್ನ ಬರವಣಿಗೆ, ನೀನು ದಯಮಾಡಿ ಬರೀಲೇಬೇಕು, ನಾನು ನೆಕ್ಸ್ಟ್ ನಾನೇ ಬಂದು ಅದಕ್ಕೆ ಮುನ್ನುಡಿ ಬರೀತೀನಿ ಅಂಥೇಳಿ ಒತ್ತಾಯ ಮಾಡಿ ನನ್ನ ತಮಟೆ ಅವರು ಮುನ್ನುಡಿ ಬರೆದು ಪ್ರೋತ್ಸಾಹ ಮಾಡಿದ್ರು. ಹಾಗೆ ನಮ್ಮ ಜೊತೆಲಿಲ್ಲ ದಲಿತ ಕವಿ ಸಿದ್ಧಲಿಂಗಯ್ಯನವರು. 1993 ನಾನು ಮೊಟ್ಟ ಮೊದಲ ಸಿನಿಮಾ ನಿರ್ಮಾಣ ಮಾಡಿದ್ದು ಇಂಡಿಯನ್, ನನ್ನ ಸಂಗೀತ ನಿರ್ದೇಶನ, ದೇವರಾಜ ಹೀರೋ. ಆ ಸಿನಿಮಾಕ್ಕೆ ನೀವೊಂದು ಹಾಡು ಬರೀಬೇಕು ಕವಿಗಳೇ ಅಂತ ಹೋಗಿ ಕೇಳಿದೆ. ನಾನೆಲ್ಲ ಹಂಗೆಲ್ಲ ಬರೆಯಂಗೆ ಬರಲ್ಲಪ್ಪ, ನೀವೆಲ್ಲ ಮ್ಯೂಸಿಕ್ ಹಾಕ್ಬಿಡ್ತೀರಾ, ಮ್ಯೂಸಿಕ್ ಮೇಲೆ ಹೆಂಗೆ ಬರೆಯೋದು, ನಾನು ಹಂಗೆಲ್ಲ ಬರೆಯಲ್ಲ, ನಾನು ಬರೆದಿರ್ತೀನಿ, ಅದಕ್ಕೆ ಬೇಕಾದ್ರೆ ಮ್ಯೂಸಿಕ್ ಹಾಕ್ಕೊಳ್ಳಿ ಅಂದರು. ಇಲ್ಲ ನೀವು ಬರೀತೀರಾ, ನಿಮ್ಮ ಕೈಲಿ ಸಾಧ್ಯ ಆಗುತ್ತೆ, ಬರೀರಿ ಅಂತೇಳಿ ಇಂಡಿಯನ್ ಎಂಬ ಒಂದು ಗೀತೆನ ಅವ್ರ ಕೈಲಿ ಬರೆಸಿದೆ. 93, ಇವತ್ತಿಗೆ 32 ವರ್ಷ. 32 ವರ್ಷದಲ್ಲಿ ಇದೇ ನನ್ನ ಮ್ಯೂಸಿಕ್. ಅವತ್ತು ನನ್ನದೇ ಮ್ಯೂಸಿಕ್ ಡೈರೆಕ್ಷನ್ನು, ಇವತ್ತು ನನ್ನ ಮ್ಯೂಸಿಕ್ ಡೈರೆಕ್ಷನ್ನಲ್ಲಿ ಇದರಲ್ಲಿ ಭಾಳ ಅತ್ಯುತ್ತಮವಾದಂಥ ದಿವಂಗತ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಈ ಒಂದು ಗೀತೆ ನಾವು ಬಳಸಿದ್ದೀವಿ. ಇದರಲ್ಲಿ ಸಾರ್ಗೆ ನಾವು ತೋರಿಸಿದ್ರೆ ಚೆನ್ನಾಗಿರೋದು, ನಾನು ಕಳಿಸ್ತೀನಿ ಸರ್, ತಾವು ನೋಡಿ ತುಂಬ ಇಷ್ಟಪಡ್ತಾರೆ. ಉತ್ತರ ದಿಕ್ಕಿಗೆ ರಾಣಿಯೊಬ್ಬಳು ಅಂತ ಈ ಹಾಡಲ್ಲಿ ಭಾಳ ವಿಶೇಷ ಏನಂದರೆ, ಆ ಹಾಡಿನಲ್ಲೇ ಇಡೀ ನಮ್ಮ ತಮಟೆ ಸಿನಿಮಾದ ಒಂದು ಕತೆ ಇದ್ದಂಗಿದೆ. ಭಾಳ ಚೆನ್ನಾಗಿ ಮೂಡಿ ಬಂತು. ಇದನ್ನು ಹೇಳಲೇಬೇಕಂತ ನೀವಿರ್ತಾಕಂದರೆ, ನನ್ನ ಸಂಗೀತ ನಿರ್ದೇಶನದಲ್ಲಿ ಪ್ರಪ್ರಥಮವಾಗಿ ಬರೆದಂಥ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಅವರ ಅಂತಿಮ ಗೀತೆಯನ್ನು ನನ್ನದೇ ಸಂಗೀತ ನಿರ್ದೇಶನದಲ್ಲಿ ಬರೆದಿರೋದು ಈ ಸಿನಿಮಾದ ಒಂದಿದು. ಎರಡನೇದು, ಈ ಕಾದಂಬರಿ ಬಿಡುಗಡೆಯ ದಿನವೇ ವಂದನಾರವರು ಇಲ್ಲಲ್ಲ, ನಾನು ಈ ಸಿನಿಮಾನ ನಾನು ನಿರ್ಮಾಣ ಮಾಡ್ತೀನಿ, ನನಗೆ ತುಂಬ ಇಷ್ಟ ಆಗಿದೆ ನಿಮ್ಮ ಕತೆ ಅಂತ ಹೇಳಿದಾಗ, ಇದಕ್ಕೆ ಪೂರಕವಾಗಿ ಅವರು ಮಯೂರ್ ಪಟೇಲ್ರನ್ನು ನೀವು ನಿರ್ದೇಶನ ಮಾಡಿ ಅಂತ ಹೇಳಿದರು. ನಂತರ ಅವರು ಎಲ್ಲರನ್ನ ಹುಡುಕಿ ಪಾತ್ರಕ್ಕೆ ತುಂಬ ಜನ ಹುಡುಕಾದ್ಮೇಲೆ, ಇಲ್ಲ ನೀವೇ ಬರೆದಿದ್ದೀರಾ, ಈ ಪಾತ್ರಕ್ಕೆ ನೀವು ಸೂಟ್ ಆಗ್ತೀರಾ, ನನ್ನ ಬಾಡಿ ಲ್ಯಾಂಗ್ವೇಜ್ ಬೇರೆನಪ್ಪ, ಇದಕ್ಕೆ ಹೆಂಗೆ ಮಾಡಿಸ್ತೀರಾ, ಇಲ್ಲ ಅಂಥೇಳಿ ನನ್ನ ಬಾಡಿನೆಲ್ಲ ಬೆಂಡೆತ್ತಿ ಈ ಸಿನಿಮಾಲಿ ಆ್ಯಕ್ಟ್ ಮಾಡಿಸಿದ್ದಾರೆ. ನಿಮಗೆಲ್ಲ ಬಹುಶಃ ನೋಡಿದಂಥವ್ರದ್ದಾದರೂ ಒಂದು ಅಷ್ಟು ಗ್ಲಿಮ್ಸು ನೀವೆಲ್ಲ ನೋಡಿದ್ದೀರಿ, ಸಿನಿಮಾ ನೋಡಿದ್ರು ಭಾಳಷ್ಟು ಜನ ಇದ್ದಾರೆ. ಸೊ ಹಾಗಾಗಿ 2019ರ ಏನು ಉತ್ತಮ ನಟ ಪ್ರಶಸ್ತಿ ನಿಮಗೆ ಬರಲೇಬೇಕು ಸರ್ ಅನ್ನೋಷ್ಟು ಮಟ್ಟಿಗೆ ಭಾಳಷ್ಟು ಜನ ಮಾತಾಡಿದ್ದಾರೆ ಈ ಸಿನಿಮಾ ನೋಡಿದವರೆಲ್ಲ. ಅದನ್ನ ಮುಖ್ಯ ಕಾರಣಕರ್ತ ನಮ್ಮ ನಿರ್ದೇಶಕರು ಮಯೂರ್ ಪಟೇಲ್. ನಾನು ಮಯೂರ್ ಪಟೇಲ್ ನಿರ್ದೇಶನ ತಾನೇ ಬಿಡು ಅಂತೇಳಿ ಗೋಲಿ ಹೊಡೆದಂಗೆ ನಮ್ಮ ಹುಡುಗ ಆಲ್ಬಮ್ ಮಾಡ್ತಾನೆ. ಆದರೆ ಸಟ್ಟಲ್ಲಿ ಅಷ್ಟೇ ಭಾಳ ಸ್ಟ್ರಿಕ್ಟಾಗಿ ನಮ್ಮನ್ನೆಲ್ಲ ಚೆನ್ನಾಗಿ ಬಳಸಿದ್ದಾರೆ. ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ, ಅದು ನೀವೆಲ್ಲ ನೋಡಿದ್ದೀರಿ. ನಮ್ಮ ಸಾಹೇಬರು ನೋಡಿದ್ದಿದ್ರೆ ಇನ್ನೂ ಖುಷಿ ಆಗೋದು. ನಮ್ಮ DCM ಸಾಹೇಬರು ನೋಡಿ ಭಾಳ ಅದನ್ನು ಮೆಚ್ಕೊಂಡಂಥ ಸಿನಿಮಾ ಅದು. ಸೊ ಹಾಗಾಗಿ ಇದಕ್ಕೆ ತಾವು ಬರಲೇಬೇಕಂತ ಕೇಳಿದ್ದೀನಿ, ತಾವು ಬಂದಿದ್ದೀರಿ ಸರ್. ತಮಗೆ ನಮ್ಮ ಮೊದಲನೇದಾಗಿ ಸರ್ಗೆ ಸನ್ಮಾನ ಮಾಡ್ಬಿಡೋಣ ಈಗಲೇ. ಸರ್ ಈ ಕಡೆ ಸರ್. ಕನ್ನಡ ನೋಡಲ್ಲ ನಾನು, ಫಿಲಮ್ ಪಿಕ್ಚರ್ ನೋಡಿ ಕಣ್ಣಲ್ಲಿ ನೀರು ಬಿಟ್ಕೊಂಡು ಬಂದ್ಬಿಟ್ಟೆ. ಎಲ್ಲ ಸರ್ ಇಲ್ಲಿ ಸರ್. ಇವತ್ತೊಂದು ಇದನ್ನು ತೋರಿಸಿದ್ರು ಅವ್ರದ್ದು ವಿಡಿಯೋನ, ಆದರೆ ಇನ್ನೂ ತಿಳ್ಕೋಬೇಕು ಅಂತ ನನಗೆ ಇವಾಗ ಅನ್ನಿಸ್ತು ನನಗೆ. ಏಕೆಂತಂದರೆ ನಾವೇನು ಅಂದ್ಕೊಂಡಿರ್ತೀವಿ ಅದರ ಹಿಂದೆ ಭಾಳ ಇರುತ್ತೆ ಏನೇನೋ. ಸೊ ಅದನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ಮನುಷ್ಯ ಏನು ಅಂತ ಗೊತ್ತಾಗಲಿಕ್ಕೆ ಸಾಧ್ಯ. ನಾವೇನು ನಮ್ಮ ಒಂದು ದೃಷ್ಟಿನಲ್ಲಿ ಅಂದ್ಕೊಂಡಿರ್ತೀವಿ ಅಷ್ಟು ಸಾಲದು ಪ್ರತಿಯೊಬ್ಬರ ಬಗ್ಗೆನೂ ಅಂತ ನನ್ನ ಅನಿಸಿಕೆ. ಹಾಗೆಯೇ ಇವತ್ತು ಈ ಒಂದು ಚಿತ್ರ 25 ದಿನ ಪೂರೈಸಿದೆ ಅಂತ ಅಂದರೆ ನಿಜವಾಗ್ಲೂ ಕೂಡ ಅವ್ರು ಹೇಳ್ದಂಗೆ ಇವತ್ತಿನ ದಿನಗಳಲ್ಲಿ 25 ದಿವಸ ಮುಗಿಸೋದು ಭಾಳ ಕಷ್ಟ. ಮುಗಿಸಿದೆ ಅಂತ ಅಂದರೆ ಅದು ಮೊದಲ ಕ್ರೆಡಿಟ್ ಹೋಗ್ಬೇಕಾಗಿರೋದು ಮಯೂರ್ ಅವ್ರಿಗೆ. ಮಯೂರ್ ಪಟೇಲ್ ಅವರು ನಿರ್ದೇಶನ ಅಷ್ಟರ ಮಟ್ಟಿಗೆ ಅದರಲ್ಲಿ ತಾಕತ್ತಿದೆ ಅಂತ ಅಂದರೆ ನೀವೊಂದು ಹೊಸ ನಿರ್ದೇಶಕರಾಗಿ ಇವತ್ತು ಉದಯ ಆಗಿದ್ದೀರಿ ಅಂತ ನನ್ನ ಅನಿಸಿಕೆ. ಅದರಿಂದ ನೀವು ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ನಿಜವಾಗ್ಲೂ ಕೂಡ ಭಾಳ ಒಳ್ಳೆಯದು ಅಂತ ನನ್ನ ಒಂದು ಇದು. ಯಾಕೆಂದರೆ ನಾನು ಹೇಳೋದು ಯಾವುದಾದ್ರೂ, ಈಗ ನಾನು ನಡೆದು ಬಂದ ದಾರಿ ಇರ್ಬೋದು, ನಾವೆಲ್ಲ ಇಲ್ಲಿ ಕೂತಿರೋರೆಲ್ಲರೂ ಕೂಡ ಏನು ಸುಮ್ಮನೆ ಏನು ಬಂದಿಲ್ಲ, ಎಲ್ಲರ ಹಿಂದೆನೂ ನನ್ನ ಸ್ಟೋರಿ ಇದೆ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಪಟ್ಟೆ ಬಂದೇ ಇಲ್ಲಿ ಕೂತಿರೋದು ಇವತ್ತಿನ ದಿವಸ. ಸೊ ಯಾರು ಶ್ರೀಮಂತರ ಮಕ್ಕಳಾಗಿ ಶ್ರೀಮಂತರಾಗಿ ಏನಾದರೂ ಒಂದು ಮಾಡ್ತಾರೆ ಅಂದರೆ ಅದಕ್ಕೇನು ಅಷ್ಟು ನನಗೇನು ಅದು ಅತಿಶಯ ಅನ್ಸಲ್ಲ. ಆದರೆ ಸ್ಕ್ರ್ಯಾಚಿಂದ ಬಂದು ಏನಾದರೂ ಒಂದು ತನ್ನದೇ ಆದಂಥ ಒಂದು ಅಸ್ತಿತ್ವವನ್ನು ಬೆಳೆಸ್ತಾರೆ, ಅವರು ಇಟ್ಕೋತಾರಲ್ಲ, ಅವರು ನಿಜವಾಗ್ಲೂ ಕೂಡ ಒಂದು ಸಾಧಕರು ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ
ಇವತ್ತು ಮದನ್ ಪಟೇಲ್ ಅವರು ಇದ್ದಾರೆ, ಅವ್ರ ಮಗನೂ ಕೂಡ ಆ ನಿಟ್ಟಿನಲ್ಲಿ ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ಈ ವೇದಿಕೆಗೆ ಇತ್ತೀಚೆಗೆ ತಾನೇ ಅಧ್ಯಕ್ಷರಾಗಿರೋಂಥ ಗೌರವಾನ್ವಿತ ನಮ್ಮ ನರಸಿಂಹಲು ಅವರು ಬಂದಿದ್ದಾರೆ. ಸೊ ಅದು ಒಂದು ಪ್ರತಿಷ್ಠಿತ ಒಂದು ಚೇಂಬರ್, ಅದು ಫಿಲಮ್ ಚೇಂಬರ್, ಅದಕ್ಕೆ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿ ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ಕೂಡ ಈ ವೇದಿಕೆಗೆ ನಾನು ಸ್ವಾಗತನ ಕೋರ್ತೀನಿ. ಅದ್ರ ಜೊತೆಗೆ ವಂದನಾ ಅವರು ಈ ಒಂದು ಸಿನಿಮಾನ ತೆಗೆದ್ರ ಮುಖಾಂತರ 25 ದಿವಸ ಓಡಿದೆ ಅಂದರೆ ಅವರು ನಿಜವಾಗ್ಲೂ ಲಕ್ಕಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೃಷ್ಟವಂತರು ನೀವು. ಯಾಕೆಂತಂದ್ರೆ ಈ ಒಂದು ಚಿತ್ರಣ ಒಂದು 25 ದಿವಸ ಪೂರೈಸಿದೆ ನಿಮ್ಮ ನೇತೃತ್ವದಲ್ಲಿ ಅಂದರೆ ನಿಮಗೆ ಒಂದು ಸ್ವಲ್ಪ ಒಳ್ಳೆ ಇದನ್ನ ನೆಕ್ಸ್ಟ್ ಒಳ್ಳೆ ಇದಾಗಲಿಕ್ಕೆ ಇನ್ನೊಂದು ಸಿನಿಮಾ ತೆಗಿಲಿಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟಿದೆ ಅಂತ ಹೇಳ್ಬೋದು ನನ್ನ ಪ್ರಕಾರ. ಏಕೆಂದ್ರೆ ಈಗೆಲ್ಲ ಹೊಸ ನಿರ್ಮಾಪಕರು ಬಂದರೆ ಅವರು ಇನ್ನು ಮತ್ತೆ ಫಿಲಮ್ ಲ್ಯಾಂಡ್ ಕಡೆ ಗಾಂಧಿನಗರ ಕಡೆಗೆ ನೋಡ್ದಂಗೆ ಹೋಗ್ಬಿಡ್ತಾರೆ. ಅಂಥದ್ರಲ್ಲಿ ಮತ್ತೆ ನೀವು ಅಲ್ಲಿ ನಿಂತ್ಕೊಳ್ಳುವಂಥ ಒಂದು ಇದರಲ್ಲಿ ಇದ್ದೀರಾ ಅಂತ ಅಂದರೆ ನಿಜವಾಗ್ಲೂ ಭಾಳ ಸಂತೋಷ. ಅದಕ್ಕೆ ಮಯೂರ್ ಪಟೇಲ್ ಅವ್ರಿಗೆ ನೀವು ಧನ್ಯವಾದ ಹೇಳಬೇಕು ಅಂತ ಹೇಳಿ ಅನಿಸ್ತದೆ ನನಗೆ. ಒಂದು ಒಳ್ಳೆ ಡೈರೆಕ್ಟರ್ನ ನೀವು ಇವತ್ತು ಕನ್ನಡ ಫಿಲಮ್ ಇಂಡಸ್ಟ್ರೀಸ್ಗೆ ನೀವು ಕೊಟ್ಟಿದ್ದೀರಾ ಅಂತ. ಹಾಗೆ ಮಾಧ್ಯಮ ಸ್ನೇಹಿತರಿದ್ದಾರೆ, ಇವತ್ತೆಲ್ಲ ನಿಮ್ಮ ಒಂದು ಏನು ಜನಗಳಿಗೆ ತಲುಪಿಸುವಂಥ ಒಂದು ಮಾಧ್ಯಮ ನೀವಿದ್ದೀರಿ. ಇವತ್ತೇನಾದರೂ ಸಿನಿಮಾ ಇಂಡಸ್ಟ್ರಿ ಬದುಕಿದ್ರೆ ಅದು ನಿಮ್ಮಿಂದ ಹೆಚ್ಚಿಗೆ. ಏಕೆ ಅಂತ ಅಂದರೆ ಇವತ್ತೇನಾದರೂ ನೀವು ರೇಟಿಂಗ್ಸ್ ಕೊಡೋದು ಅಥವಾ ಚೆನ್ನಾಗಾಗಿದೆ ಅಂತೆಲ್ಲ ಹೇಳಿದ್ರೆ ಜನ ಸ್ವಲ್ಪ ಬಂದು ಸಿನಿಮಾ ಥಿಯೇಟ್ರಿಗೆ ಸಿನಿಮಾ ನೋಡ್ತಾರೆ. ನೀವೇನಾದರೂ ಬಂದಿಲ್ಲ ಅಂತ 2.5-1.5 ಕೊಟ್ಬಿಟ್ಟು ಅದಕ್ಕೇನಾದರೂ ಒಂದು ನೋಡೋದು ಕಷ್ಟ ಅಂತ ಬರೆದ್ಬಿಡ್ತು ಅಂತಂದರೆ ಪಾಪ ಅವ್ನು ದುಡ್ಡು ಹಾಕ್ತಾನೋ ನೆಗದು ಬಿದ್ದ, ಆ್ಯಕ್ಟ್ ಮಾಡ್ತಾನೋ ನೆಗದು ಬಿದ್ದ, ಹಿಂಗೆ ಆಗೋಗ್ಬಿಡ್ತದೆ. ಅಂದರೆ ಇವತ್ತು ಮೀಡಿಯಾ ಇಸ್ ಸೋ ಪವರ್ಫುಲ್ ಟುಡೇ. ಯಾಕೆ ಅದಕ್ಕೆ ನಿಮ್ಮ ಒಂದು ಇದು ಪಾತ್ರ ದಿನೇ ಇವತ್ತು ಮೀಡಿಯಾ ಇಡೀ ಇದರಲ್ಲಿ ಎಲ್ಲ ರಂಗದಲ್ಲೂ, ರಾಜ್ಯ ಕ್ಷೇತ್ರ ಇರ್ಬೋದು ಅಥವಾ ಯಾವುದೇ ಕ್ಷೇತ್ರದಲ್ಲೂ ಕೂಡ ಮೀಡಿಯಾ ಇಲ್ಲಿ ಪ್ಲೇ ದಿ ಬಿಗ್ಗೆಸ್ಟ್ ರೋಲ್. ಇದನ್ನು ಕೂಡ ಇಲ್ಲಿ ನೀವು ಇಲ್ಲಿದ್ದೀರಿ. ಹಾಗೆಲ್ಲ ಮುತ್ತುರಾಜ್ ಅವರು ಇದ್ದಾರೆ, ಮತ್ತು ನಮ್ಮ ಕುಮಾರ್ ಇದ್ದಾರೆ, ಮತ್ತು ಪ್ರಸಾದ್ ಇದ್ದಾರೆ, ನಮ್ಮ ಸ್ನೇಹಿತರಲ್ಲಿ ರತ್ನಪ್ರಭಾ ಅವರು ಬಂದಿದ್ದಾರೆ, ಇಲ್ಲಿ ನಮ್ಮ ಕಾಂಗ್ರೆಸ್ನವರ ಮುತ್ತುರಾಜ್ ಅವರು ಇದ್ದಾರೆ, ಹಾಗೆಯೇ ನಮ್ಮ ಮದನ್ ಪಟೇಲ್ ಅವರು ಧರ್ಮಪತ್ನಿಯವರು ಇದ್ದಾರೆ. ಸೊ ಎಲ್ಲ ಒಂದು ಇವ್ರು ಹೇಳ್ದಂಗೆ ಒಂದು ಕುಟುಂಬ ಇಲ್ಲಿ. ಇವರಿಷ್ಟು ಜನ ನೀವು ಸೇರಿ ಇವತ್ತು ನಾನು ಕರೆದಿರೋದು ಕಲಾವಿದರಿದ್ದೀರಿ. ನನಗೆ ತುಂಬಾ ಖುಷಿಯಾಗಿದೆ ಇವತ್ತಿನ ಬಂದಿರುವಂಥದ್ದು. ಮದನ್ ಪಟೇಲ್ ಅವರು ರಾಜಕೀಯದಲ್ಲೂ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ, ನಾವೆಲ್ಲ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ನಿಜವಾಗ್ಲೂ ಕೂಡ ಒಂದು ಸ್ವಾಭಿಮಾನ ಇರುವಂಥ ವ್ಯಕ್ತಿ ಅಂತ ಅಂದರೆ ಅದು ಮದನ್ ಪಟೇಲ್. ಯಾವತ್ತೂ ತನ್ನ ವ್ಯಕ್ತಿತ್ವನ ಕಾಂಪ್ರಮೈಸ್ ಮಾಡ್ಕೊಳ್ಳದೆ, ಯಾವುದೇ ನಾವು ಕಾಂಗ್ರೆಸ್ ಪಕ್ಷ ಇದನ್ನ ಕೆಲಸ ಕೊಟ್ಟರೆ ಒಂದೇ ಒಂದು ರೂಪಾಯಿನ ದುಡ್ಡು ಕೇಳ್ದೇ ತನ್ನ ಸ್ವಾಭಿಮಾನವಾಗಿ ಎಲ್ಲ ಕಡೆನೂ ತನ್ನ ವ್ಯಕ್ತಿತ್ವನ ಮೆರೆದಿರುವಂಥ ಒಂದು ವ್ಯಕ್ತಿ ಅಂತ ಅಂದರೆ ಅದು ಮದನ್ ಪಟೇಲ್. ಸೊ ಅವರು ಅದು ತನ್ನದೇ ಆದಂಥ ಒಂದು ದಾರಿನಲ್ಲಿ ಆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಇದನ್ನು ಗುರುತಿಸ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಕೂಡ ಭಾಳ ಒಳ್ಳೆಯ ದಿನಗಳು ಅವ್ರಿಗೆ ಮುಂದೆ ಕಾಯ್ದಿದೆ. ಅದು ಇಲ್ಲಿ ತನಕ ಏನು ನಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಸರಿಯಾದ ಬೆಲೆ ಸಿಗಬೇಕು. ಯಾವುದೇ ಕ್ಷೇತ್ರದಲ್ಲಾಗಲಿ ಸರಿಯಾದ ಬೆಲೆ ಸಿಗಬೇಕು, ಅದು ಸಿಗುತ್ತೆ. ಅದಕ್ಕೆ ಅವರೇನು ಅಷ್ಟೊಂದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ. ಏಕೆಂತಂದರೆ ಇವತ್ತು ನಾನು 2ನೇ ಬಾರಿಗೆ ರಾಜ್ಯಸಭಾ ಮೆಂಬರ್ ಆಗಿದ್ದೀನಿ, ಮತ್ತು ಕಾರ್ಯಾಧ್ಯಕ್ಷನಾಗಿದ್ದೀನಿ ರಾಜ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ. ಹಾಗಾಗಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲ ಕಡೆನೂ 2nd, 3rd ಜನರೇಷನ್ನ ಹುಟ್ಟಾಕ್ತಾ ಇರ್ಬೇಕು ಅವಾಗ. ಇವಾಗ ನೀವು ಕನ್ನಡ ಫಿಲಮ್ ಇಂಡಸ್ಟ್ರಿನೇ ತಗೊಳ್ಳಿ, ಹೀರೋಗಳ ಕೊರತೆನೇ ಜಾಸ್ತಿ ಆಗ್ಬಿಟ್ಟಿದೆ. ಇವತ್ತು ಹೀರೋಗಳೇ ಇಲ್ಲ. ಅಷ್ಟು ಜನ ಇದು ಫಿಲ್ಮ್ ಮಾಡಬೇಕು ಅಂತ ಅಂದರೆ ಹೀರೋಗಳೇ ಇಲ್ಲ. ಹೀರೋಗಳು ಇರೋರು ಕೂಡ ದುಡ್ಡನ್ನ ತಂದ್ಕೊಡುವಂಥ ಹೀರೋಗಳು ಕಮ್ಮಿ, ಸಂಖ್ಯೆ ತುಂಬ ಕಮ್ಮಿ ಆಗ್ಬಿಟ್ಟಿದೆ. ಯಾಕೆಂತಂದ್ರೆ ಇರೋ ಕೆಲವು ಹೀರೋಗಳು ಯಾರು ಕೂಡ ಸಾಮಾನ್ಯ ನಿರ್ದೇಶಕರ ಕೈಗೆ ಸಿಗುವಂಥವ್ರಲ್ಲ. ಅವರು ಇಲ್ಲ ತುಂಬ ಹೈ ಲೆವೆಲಲ್ಲಿರೋ ನಾಯಕರುಗಳಿದ್ದಾರೆ. ಇಲ್ಲ ಅಂತ ಅಂದರೆ ದುಡ್ಡ ತಂದ್ಕೊಡೋಕ್ಕಾಗ್ದೇ ಇರೋವಂಥ ನಿರ್ಮಾಪಕರಿಗಾಗಲಿ ಅಥವಾ ಒಂದು ಸಿನಿಮಾ ಓಡೋದಕ್ಕಾಗಲಿ ಅದನ್ನ ಇದು ಮಾಡೋಕ್ಕಾಗೋಂಥ ಒಂದು ನಾಯಕ ನಟರುಗಳು ಕೂಡ ಕಮ್ಮಿ ಇದೆ. ಅದಕ್ಕೆ ಕಾರಣ ಕೂಡ ನಿರ್ದೇಶಕರ ಕೊರತೆ. ಒಂದು ನಿರ್ದೇಶನ ತುಂಬ ಚೆನ್ನಾಗಿತ್ತು ಅಂತ ಅಂದರೆ ಸಿನಿಮಾ ಹೇಗಾದರೂ ನೋಡ್ತಾರೆ. ಸೊ ಅದರಿಂದ ಎಲ್ಲೋ ಒಂದು ಕಡೆ ನಾವು ಇವತ್ತು ಯಾವುದೇ ಇಂಡಸ್ಟ್ರಿನಲ್ಲಿ ಇದ್ರೂ ಕೂಡ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಮಯೂರ್ ಪಟೇಲ್ ಅವ್ರಿಗೆ ನಾನು ಸಾಕಷ್ಟು ಸಿನಿಮಾ ನಿಮ್ದನ್ನು ನಾನು ಮನೇಲಿ ಕೂತಿದ್ದಾಗ ಅಲ್ಲಿ ಇಲ್ಲಿ ನೋಡಿದಾಗ ನಾನು ನಿಮ್ಮ 3-4 ಸಿನಿಮಾ ನಾನು ನೋಡಿದ್ದೀನಿ ಒಂದು ಸ್ವಲ್ಪ. ಏಕೆಂತಂದರೆ ಮದನ್ ಅವ್ರ ಮಗ ಅಂತ ಅನ್ನೋ ಕಾರಣಕ್ಕೆ ನೋಡೋಣ ಹೆಂಗೆ ಮಾಡಿದ ನಮ್ಮ ಹುಡುಗ ಅಂತ ಅಂದ್ಬಿಟ್ಟು ಒಂದು 3-4 ಫಿಲಮ್ ನಾನು ನೋಡಿದ್ದೀನಿ. ನಾನು ಭಾಳ ಖುಷಿಯಾಗಿದೆ ನನಗೆ. ಸೊ ಆ ನಿಟ್ಟಿನಲ್ಲಿ ನೀವು ಇವಾಗ ಅಟ್ಲೀಸ್ಟ್ ನಿರ್ದೇಶನಕ್ಕೆ ಬಂದಿದ್ದೀರಿ, ಅದರಲ್ಲಿ ಮಾಡಿ. ಯಾವ ಫೀಲ್ಡ್ ಆದ್ರೂ ಕೂಡ ಅದೇನು ಯಾರಪ್ಪನ ಮನೆದು ಏನಲ್ಲ ನನ್ನ ಪ್ರಕಾರ. ನಾವು ನಿಂತ್ಕೊಂಡು ಜಯಿಸಿದ್ರೆ ಅದು ನಂದೇ. ಮನುಷ್ಯನಿಗೆ ಧೈರ್ಯ ಇರಬೇಕಷ್ಟೇ. ಧೈರ್ಯ ಇದ್ದು ಮುಂದೆ ಹೋಗಿ ನಂದು ಅಂತ ಗೂಟ ನೆಟ್ರೆ ಅದು ನಂದು, ಇಲ್ಲ ಅಂತ ಹೆದರ್ಕೊಂಡ್ರೆ ಭಾಳ ಕಷ್ಟ. ಇವತ್ತು ಫಸ್ಟು ಧೈರ್ಯ ಬಂಡವಾಳ ನನ್ನ ಪ್ರಕಾರ. ನಾವೆಲ್ಲ ಹಳ್ಳಿಯಿಂದಲೇ ಹುಟ್ಟಿದ್ದು, ಇವತ್ತು ತನಕ ಇಲ್ಲಿ ಬೆಂಗಳೂರಲ್ಲಿ ಬಂದು ನಮ್ಮದೇ ಆದಂಥ ಒಂದು ಸಾಮ್ರಾಜ್ಯ ಸೃಷ್ಟಿ ಮಾಡಿದ್ದೀವಿ ಅಂದರೆ ಅದಕ್ಕೆ ನಮ್ಮ ಧೈರ್ಯ. ಅದಕ್ಕೆ ನಾವು ಅನ್ಕೊಳ್ಳೋದಷ್ಟೇ, ಇದು ಯಾರಪ್ಪ ಅಂದ್ರೆ ಇದು ಯಾವನಿಗೆ ಯಾಕೆ ಹೆದರ್ಕೋಬೇಕು, ಅವನಿಗಿರೋ ಹಕ್ಕು ನನಗೂ ಇದೆ,
ಅಂಬೇಡ್ಕರ್ ಅವರು ಸಂವಿಧಾನನ ಎಲ್ಲರಿಗೂ ಸಮಾನಾಂತರವಾಗಿ ಕೊಟ್ಟಿರೋದು, ನಾವ್ಯಾಕೆ ಕೇರ್ ಮಾಡಬೇಕು ಅಂತ ಬಂದಿರೋದ್ರಿಂದ ಇವತ್ತು ಇಲ್ಲಿ ಇದ್ದೀವಿ ನಾವು. ಅದಕ್ಕೆ ಗೋ ಹೆಡ್, ಐ ಆಮ್ ಟೆಲ್ಲಿಂಗ್ ಯು, ಸಿನಿಮಾದಲ್ಲಿ ಲಾಸು ಪ್ರಾಫಿಟು ಕಾಮನ್. ಎಲ್ಲಿ ಕಳ್ಕೊಂಡಿರ್ತೀವೋ ಅಲ್ಲೇ ಹುಡುಕ್ಬೇಕು ನೀವು. ಇಲ್ಲಿ ಕಳ್ಕೊಂಡು ಎಲ್ಲರೂ ಮೆಜೆಸ್ಟಿಕಲ್ಲಿ ಹುಡ್ಕೋಕೆ ಹೋದ್ರೆ ದುಡ್ಡು ಸಿಗಕ್ಕಿಲ್ಲ. ಅದರಿಂದ ನಾವು ಕಳ್ಕೊಂಡಿರೋ ಎಲ್ಲಿ ನೀವು ಮಾಡ್ತೀವಿ ಅಂತ ನಿಮ್ಗೆ ಅನಿಸ್ತದೋ ಅಲ್ಲೇನೆ ನೀವು ಮಾಡೋಕ್ಕೆ ಪ್ರಯತ್ನ ಪಡ್ಬೇಕು. ಇಲ್ಲ ಅಂದರೆ ಫೀಲ್ಡ್ ಬಿಡ್ಬಿಡ್ಬೇಕು, ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಹೋಗ್ಬೇಕು. ಅದರಿಂದ ನನ್ನ ಅನಿಸಿಕೆ, ಈಗ ನಾವು ರಾಜಕೀಯದಲ್ಲಿದ್ದೀವಿ, ನಾವು ರಾಜಕೀಯದಲ್ಲಿ ಒಂದಲ್ಲ ಒಂದು ದಿವಸ ನಮಗೇನು ಗೋಲ್ನ ನಾವು ರೀಚ್ ಆಗಬೇಕು ಅದು ರೀಚ್ ಆಗೇ ಆಗ್ತೀವಿ ಟೆನಿಕಾಸ್ಟ್. ಆ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ನನ್ನಲ್ಲಿರೋ ಎಲ್ಲ ಟೆಕ್ನಿಷಿಯನ್ಸ್ ಇರ್ಬೋದು, ಕೆಲವರೆಲ್ಲರನ್ನ ಆ್ಯಕ್ಟರ್ಸ್ನ ನನಗೆ ಪರಿಚಯ ಮಾಡಿಸಿದ್ರಿ, ಅವರೆಲ್ಲ ಹೊಸ ಫಿಲಮ್ ಅದೆಲ್ಲ ಮಾಡಿದಾರೆ. ಗೋ ಹೆಡ್, ಅದರಲ್ಲಿ ಏನು ನೀವು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಥವಾ ತುಂಬ ಇದಿರಬೇಕು ಯಾವುದೂ ಇಲ್ಲ. ಇವತ್ತು ಕಥೆನೇ ಹೀರೋ, ಎಷ್ಟೋ ಜನ ಹೀರೋಗಳಿಗೆ ಅವ್ರಿಗೆಲ್ಲ ಯಾವುದೋ ಫೇಸೇ ಇಲ್ಲ. ಅಂಥದ್ರಲ್ಲಿ ಸಾಧ್ಯತೆ ಇದೆ. ಅಂದರೆ ನೀವು ಅದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು, ಆಡಿಯನ್ಸ್ ನಾನು ಹೇಳ್ತಾ ಇರೋದು. ನಾನು ಎಷ್ಟೋ ಇವಾಗ ನಾವು ನೋಡ್ತಾ ಇದ್ದೀವಿ, ಅದರಲ್ಲಿ ಹೀರೋಗಿಂತ ಹೆಚ್ಚಾಗಿ ಅಲ್ಲಿ ಕತೆ ಇಷ್ಟ ಆದರೆ ಭಾಳ ಚೆನ್ನಾಗಿ ಜನ ಎಂಜಾಯ್ ಮಾಡೋವಂಥ ಒಂದು ಕಾಲ ಇವಾಗ. ಏನು ಬೇಕು ಲೇಟೆಸ್ಟ್ ಆಗಿ ಅದನ್ನು ಮಾಡೋವಂಥದ್ದು ಇರಬೇಕು ಇವಾಗ. ಅದರಿಂದ ಈಗೆಲ್ಲ ನೀವು ಫಿಲಮ್ ಇಂಡಸ್ಟ್ರಿ, ನಮ್ಗೆ ಅಷ್ಟು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಅಷ್ಟು ಇದಿಲ್ಲ, ನಮಗೆ ಅನುಭವ ಇಲ್ಲ ಏನಾದರೂ ಜಾಸ್ತಿ ಮಾತಾಡೋದಕ್ಕೆ. ಒಂದಂತೂ ನಮಗೆ ಗೊತ್ತಾಗ್ತಾ ಇರೋದಂದರೆ ಇವತ್ತು ಹೀರೋಗಳ ಕೊರತೆ ಇದೆ ಅನ್ನೋದು ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಅದಂತೂ ನಾನು ಧೈರ್ಯವಾಗಿ ಹೇಳಬಲ್ಲೆ. ನಾನು ಅದರ ಅವಶ್ಯಕತೆ ಇದೆ, ನಿರ್ದೇಶಕರ ಅವಶ್ಯಕತೆ ಇದೆ. ಅದನ್ನು ಮುಂದೊಂದು ದಿನಗಳಲ್ಲಿ ದಯವಿಟ್ಟು ನಿಮ್ಮಂಥ ನಿರ್ದೇಶಕರು ತನ್ನಿ, ಗೊತ್ತಾಯ್ತಾ? ಸೊ ಆ್ಯಕ್ಟೇ ಮಾಡಬೇಕು ಅಂತೇನಿಲ್ಲ, ಅದನ್ನು ತನ್ನಿ. ಅದನ್ನು ತಂದಂಥ ಸಂದರ್ಭದಲ್ಲಿ ಒಂದು ಒಳ್ಳೆ ಕೊಡುಗೆ ಕನ್ನಡ ಇಂಡಸ್ಟ್ರೀಸ್ಗೆ ಕೊಟ್ಟಂಗಾಗುತ್ತೆ, ಅಷ್ಟು ಹೇಳ್ತೀನಿ. ಮತ್ತು ನಮ್ಮ ಇವ್ರಿಗೆ ಇದು ಪ್ರೊಡ್ಯೂಸರ್ಗೆ ಲಾಸ್ ಆಗ್ದಂಗೆ ಮಾಡಿದಿರಲ್ಲ, ದಟ್ ಈಸ್ ಎ ವೆರಿ ಗ್ರೇಟ್ ಥಿಂಗ್ ವಾಟ್ ಯು ಹ್ಯಾವ್ ಡನ್. ಸೊ ಅದರಿಂದ ಅಷ್ಟು ಮಾಡಿ ಇವತ್ತು ನಾನು ಕರೆದಿದ್ದಕ್ಕೆ ನನಗೆ ಭಾಳ ಖುಷಿಯಾಗಿದೆ. ಮದನ್ ಅವರು ಮೊನ್ನೆ ನನಗೆ ಹೇಳಿದಾಗ, ನಾವು ಆ್ಯಕ್ಚುಲಿ ಮಂಡೇ ಇದ್ದಿದ್ದು ಕಾರ್ಯಕ್ರಮ, ಸೋಮವಾರ, ನಾನು ನಾಳೆ ಇರ್ತಿರಲಿಲ್ಲ. ಅದಕ್ಕೆ ಅವ್ರ ಪಾಪ ನನಗೋಸ್ಕರ ಹಿಂದೆ ನನ್ನ ಸಂಡೇ ಇವತ್ತಿಗೆ ಬದಲಾಯಿಸ್ಕೊಂಡು ಕರೆದ್ರು. ಅದಕ್ಕೆ ನಾನು ಆಯ್ತು ಬಂದು ಹೋಗ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಇನ್ನು ನಿಮ್ಮೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲಿ. ನಮ್ಮಿಂದ ಏನಾದರೂ ಸಹಕಾರ ಬೇಕು ಅಂತ ಅಂದರೆ ದಯವಿಟ್ಟು ಹೇಳಿ. ನಾವು ಸಂಪೂರ್ಣವಾಗಿ, ಇವನ್ ನಮ್ಮದೇ ಸರ್ಕಾರನೂ ಇದೆ, ಆ ಸರ್ಕಾರದ ವತಿಯಿಂದನೂ ಕೂಡ ಏನಾದರೂ ಆಗಬೇಕಿದ್ರೆ ನಮ್ಮ ಕಡೆಯಿಂದ ನಾವು ಮಾಡೋದಕ್ಕೆ ನಾವು ಖುದ್ದಾಗಿ ನಾವೇ ಬಂದು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಯಾಕೆಂದರೆ ಕನ್ನಡ ಫಿಲಮ್ ಇಂಡಸ್ಟ್ರಿ ಬೆಳಿಬೇಕು. ನಾನು ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ. ನಾನು ನೀವು ನೋಡಿರ್ಬೋದು, ಹಿಸ್ಟ್ರಿ ಬಗ್ಗೆ, ಕನ್ನಡ ಚರಿತ್ರೆ ಬಗ್ಗೆ, ಕರ್ನಾಟಕದ ಬಗ್ಗೆ. ಅಂದರೆ ಎಲ್ಲೋ ಒಂದು ಕಡೆ ಕನ್ನಡಿಗರಿಗೆ ನಾನು ಕನ್ನಡಿಗ ಅಂತ ಹೇಳ್ಕೊಳ್ಳೋವಂಥ ಹೆಮ್ಮೆ ಇಲ್ಲ, ಸ್ವಲ್ಪ ಭಯ ಬೀಳ್ತಾರೆ, ಹಿಂದರಿದ್ದಾರೆ. ಅದಕ್ಕೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಇಡೀ ದೇಶದಲ್ಲಿ ಕರ್ನಾಟಕಕ್ಕೆ ಎಷ್ಟೋ ಒಂದು ಪುರಾತನವಾದಂಥ ಇತಿಹಾಸ ಇದೆ, ಕರ್ನಾಟಕ ಎಷ್ಟು ಸ್ಟ್ರಾಂಗ್ ಅನ್ನೋದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋ ಮಾಡಿದ್ದೇನೆ. ಅದೆಲ್ಲ ಲಕ್ಷಾಂತರ ಓಡಿದೆ. ಇದನ್ನೆಲ್ಲ ಸಾಕಷ್ಟು ಜನ ಅದ್ರ ಬಗ್ಗೆ ನಮಗೆಲ್ಲ ಫೀಡ್ಬ್ಯಾಕು ಕೊಟ್ಟಿದ್ದಾರೆ. ಅದರಿಂದ ಎಲ್ಲೋ ಒಂದು ಕಡೆ ನಮ್ಮ ಭಾಷೆ ಬಗ್ಗೆ, ನಮ್ಮ ನಾಡಿನ ಬಗ್ಗೆ, ನಮ್ಮ ಒಂದು ನಾವು ನುಡಿ ಬಗ್ಗೆ ಬಂದು ಹೆಮ್ಮೆ ಇರಬೇಕು ನಮಗೆ. ಅದಕ್ಕೆ ಒಂದು ಮಲಯಾಳಂ ಇಂಡಸ್ಟ್ರಿ ಇವತ್ತು ನನಗೆ ಯಾವುದೋ ನಿನ್ನೆ ಒಂದು ಗ್ರಾಫ್ ನೋಡ್ತಾ ಇದ್ದೆ, ಫಸ್ಟು ಸೆಕೆಂಡು ಥರ್ಡ್ ಅಂತ ಹಾಕ್ತಾಯಿದ್ರು. ಇದರಲ್ಲಿ ಸೌತ್ ಇಂಡಿಯಾದಲ್ಲಿ, ಈ ನಾರ್ತ್ ಇಂಡಿಯಾ ಬಿಡಿ, ಇವಾಗ ತೆಲುಗು ಫಿಲ್ಮ್ ಇಂಡಸ್ಟ್ರಿ ಇಸ್ ಗ್ರೋನ್ ಲೈಕ್ ಎನಿಥಿಂಗ್ ನಾವು. ಸೊ ಕನ್ನಡ ಫಿಲ್ಮ್ ಇಂಡಸ್ಟ್ರಿ 4ನೇ ಪ್ಲೇಸಲ್ಲಿದೆ. ಇದಕ್ಕೆ ಸೌತ್ ಇಂಡಿಯಾದಲ್ಲಿ ಬೇರೆ ಲ್ಯಾಂಗ್ವೇಜಿಗೆ ಕಂಪೇರ್ ಮಾಡಿದಾಗ ಅಂತ ಅಂದಾಗ ನಂಗೆ ತುಂಬಾ ಬೇಜಾರಾಯಿತು. ಏನಪ್ಪ ಈ ಹಂತಕ್ಕೆ ನೋಡಿದ್ರು ಅಂದರೆ ಆ್ಯಕ್ಟರ್ಸು ಇವತ್ತು ಯಾವುದಾದ್ರು ಲೆವೆಲ್ಗೆ ಹೋಗ್ತಾ ಇದ್ದಾರೆ. ಬಟ್ ಆದರೆ ನಮ್ಮ ಫಿಲಮ್ಗಳು ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಆ ರಿಚ್ನೆಸ್ಸು, ಆ ಒಂದು ಹಂತಕ್ಕೆ ನಾವು ಇನ್ನೂ ಹೋಗಿಲ್ವಲ್ಲ ಅನ್ನೋದು, ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಆದರೆ ಅದು ಹೋಗಬೇಕು ಅನ್ನೋದು ನನ್ನ ಅನಿಸಿಕೆ. ಸೊ ಅದರಿಂದ ನೀವೆಲ್ಲ ಮುಂದೆ ಇದು ನಾವು ಭವಿಷ್ಯದಲ್ಲಿ ನೋಡುವಂಥ ಒಂದು ಎಲ್ಲ ಒಳ್ಳೆ ನಾಯಕರಾಗಿ, ಅಂದರೆ ಇದಾಗಿ ಸಿನಿಮಾಗಳನ್ನ ತೆಗೆಯೋದ್ರ ಮುಖಾಂತರ ಕನ್ನಡ ನಾಡಿಗೆ ಒಂದು ಕೊಡುಗೆ ಕೊಡಬೇಕು ನೀವೆಲ್ಲ ಸೇರಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಮಾಡುವಂತಹ ಛಲ ಇರೋದು, ಇವೆರಡನ್ನು ನಾವು ಕಂಡಿದ್ದೇನೆ. ಚಂದ್ರಶೇಖರ್ ಅವರು ಏನಾರು ಮಾಡ್ಬೇಕಂತ ಮನಸ್ಸಿಟ್ಟು ಅವ್ರು ಮಾಡೇ ಮಾಡ್ತಾರೆ. ಹಾಗಾಗಿ ನರಸಿಂಹಲ್ ಅವರು ಕೇಳ್ತೀನಿ, ತಾವು ದಯಮಾಡಿ ಏನೇ ಇದ್ರೂ ಅವ್ರನ್ನ ಒಮ್ಮೆ ಭೇಟಿ ಮಾಡಿ ನಾವೆಲ್ಲ ಜೊತೆಗೆ ಹೋಗೋಣ. ಉಳಿದಿದ್ದು ಏನೇನು ಬೇಕು ಸರ್ಕಾರಕ್ಕೆ ಮಾಡೋಂಥ ಮಾಡೋಣ. ಸರ್ ಇದರದ್ದು ಏನೋ ಮೊನ್ನೆ ಮದನ್ ಅವ್ರದ್ದು ಒಂದು ವಿಚಾರ ಹೇಳ್ಬೇಕು ನಾನು. ಹಾಗೆ ಇರಲಿ, ಇರಲ್ಲ, ಎಂ ಪಿಗಳು ಇರೋದಿಲ್ಲ. ಕರ್ನಾಟಕದಿಂದ ಚೀಫ್ ಮಿನಿಸ್ಟ್ರು ಮತ್ತು PCC ಪ್ರೆಸಿಡೆಂಟ್ ಬೇರೆ ಯಾರು ಕೂಡ ಆ ಸಭೆಯಲ್ಲಿ ಸಾಧ್ಯ ಇಲ್ಲ. ಆ ಒಂದು ಸಭೆಯಲ್ಲಿ ಮದನ್ ಅವ್ರಿಗೆ ಅಲ್ಲಿ ಅವರು ಒಂದು ಎರಡನ್ನ ಹಾಡನ್ನು ಹೇಳೋದಕ್ಕೆ ಒಂದು ಅವಕಾಶ ಸಿಕ್ತು ಅವತ್ತು. ಅಂಥ ವೇದಿಕೆಯಲ್ಲಿ ಮದನ್ ಅವರು ಅಲ್ಲಿ ಅವ್ರದ್ದು ಇಡೀ ಟೀಮ್ ಜೊತೆ, ಒಂದು 16 ಜನ ಟೀಮ್ ಜೊತೆಯಲ್ಲಿ ಬಂದು ಅದು ಬಿಗಿನಿಂಗು 2 ಹಾಡು ಹೇಳೋದ್ರ ಮುಖಾಂತರ ಅಲ್ಲಿ ಎಲ್ಲರ ಎದುರುಗಡೆ ಕೂಡ ಅವ್ರಿಗೆ ತುಂಬ ಇಷ್ಟ ಆಗೋ ರೀತಿಯಲ್ಲಿ, ಎಲ್ಲ ಅಪ್ರಿಷಿಯೇಟ್ ಮಾಡೋ ರೀತಿಯಲ್ಲಿ ಆ ಕಾರ್ಯಕ್ರಮನ ನಡೆಸ್ಕೊಟ್ರು. ನಿಜವಾಗ್ಲೂ ಕೂಡ ಅದು ಒಂದು ಅವಕಾಶ ಸಿಕ್ಕಿದ್ದು ಅದು ಸಣ್ಣ ಅವಕಾಶ ಅಲ್ಲ.
ಬಹಳ ನಮ್ಮ ಅದು ಯಾಕೆ ನಿಮಗೆ ಗೊತ್ತಿರಲ್ಲ, ನಮ್ಮ ಪಾರ್ಟಿ ರಾಜಕೀಯ ಪಕ್ಷಗಳಲ್ಲಿ ಗೊತ್ತಿರ್ತದೆ ಅದು. ಅಲ್ಲಿ ಅಂಥ ವೇದಿಕೆ ಎಷ್ಟೋ ಜನ ಇದ್ದಾರೆ ನಮ್ಮ ಪಾರ್ಟಿನಲ್ಲಿ ಅಫಿಲಿಯೇಟೆಡ್ ಆಗಿರುವಂಥ ಕಲಾವಿದರು, ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಆದರೆ ಎಲ್ಲರಿಗೂ ಅದು ಅವಕಾಶ ಸಿಗಲಿಲ್ಲ. ಆ ಅವಕಾಶ ಸಿಕ್ಕಿದ್ದು ಮದನ್ ಅವ್ರಿಗೆ. ಅದನ್ನು ಅಲ್ಲಿ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಂಡು ಅದರಲ್ಲಿ ಅವರು ಹಾಡಿದಂಥ 2 ಹಾಡುಗಳು ತುಂಬನೇ ಎಲ್ಲ ನಮ್ಮ ನಾಯಕರುಗಳಿಗೆ, ದೇಶದ ನಾಯಕರುಗಳಿಗೆ ಇಷ್ಟ ಆಯಿತು. ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ರು. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆಯನ್ನು ಕೂಡ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮದನ್. ಸರಿಪಡಿಸೋದಕ್ಕೆ ಹಾಗಾದರೆ ಅಂಥದ್ದೊಂದು ಏನಾದ್ರು ನೀವು ಮಾಡ್ತೀರಾ ಅಂತ ಹೇಳಿದ್ ನಾನು ಹೇಳಿದೆ, ನಿರ್ದೇಶಕರ ಜೊತೆ ಚರ್ಚೆ ಮಾಡಮ್ಮ, ನಮ್ಮದೇನಿದ್ರು ಪಾತ್ರ, ನನ್ನ ಪಾತ್ರಧಾರೆ ಅಷ್ಟೇ ಅಂತ ಹೇಳಿದ್ದೇನೆ. ಹಾಗಾಗಿ ಭಾಳಷ್ಟು ಜನ ಇವತ್ತು ಈ ಸಿನಿಮಾವನ್ನು ಮೆಚ್ಕೊಂಡಿದ್ದಾರೆ. ಎಲ್ ಹನುಮಂತಯ್ಯ, ಪ್ರೊಫೆಸರ್ ಮಲ್ಲೇಪುರಂ ಅಂತ ಮಹಾನ್ ವಿಶೇಷವಾದಂಥ ಎಲ್ಲರೂ ಅದನ್ನೊಂದು 2-3 ಲಿಂಕ್ ಕಳಿಸ್ತೀನಿ ಸರ್, ತಾವು ಯಾವಾಗಾರು ಫ್ರೀ ಇದ್ದಂಗೆ ನೋಡಿ ಸರ್, ಮಾಡಿದ್ದಾರೆ. ಈಗ ನಮ್ಮ ಸಿನಿಮಾದ ನಟಿಯರಿಗೆ ತಾವು ಒಂದು ನೆನಪಿನ ಕಾಣಿಕೆ ಕೊಟ್ಟು ತಮ್ಮನ್ನು ಬೀಳ್ಕೊಡುಗೆ ಕೊಡ್ತೀನಿ ಸರ್. ಬನ್ನಿ. ಚಂದ್ರು ನಿಮ್ಗೆ ಫೋನ್ ಮಾಡಿದ್ರಂತಲ್ಲ 3-4 ಸಲ ಎತ್ತಿಲ್ಲಲ್ಲಮ್ಮ ನೀನು? ವೆರಿ ಗುಡ್, ಧನ್ಯವಾದಗಳು. ಆಮೇಲೆ ನಮ್ಮ ಮದನ್ ಪಾಟೀಲ್ ಅವರು ಸುಮಾರು ವರ್ಷಗಳಿಂದ ನನಗೆ ಪರಿಚಯ ಇದ್ದಾರೆ. ಹೆಚ್ಚು ಕಮ್ಮಿ 30 ವರ್ಷ ಇದೆಯಲ್ಲಣ್ಣ. ಅವ್ರು ಹೇಳಿದಾಗ ನಾನು ಅವ್ರು ನನ್ನ ಅಂತೀನಿ, ನನಗೆ ಅವ್ರು ಅಣ್ಣ ಅಂತಾರೆ. 2 ಲೈನಲ್ಲಿ ಪ್ರಯಾಣ ಮಾಡ್ತಾಯಿದ್ದಾರೆ. 2 ಟ್ರ್ಯಾಕಲ್ಲೂ ಇದ್ದಾರೆ, ಸಿನಿಮಾ ಹಾಗೂ ಪೊಲಿಟಿಕಲ್ ಆಗಿ. ತಾವು ಗೌರ್ಮೆಂಟಲ್ಲಿರೋದ್ರಿಂದ ನಮ್ಮ ಮದನ್ ಪಾಟೀಲ್ ಸಾಹೇಬ್ರಿಗೆ ಯಾವ್ದಾರ ಒಂದು ಅಧ್ಯಕ್ಷ ನಮ್ಮ ಚಲನಚಿತ್ರ ರಂಗದಿಂದ ಯಾವ್ದಾರು ಒಂದು ಪೋಸ್ಟ್ ಕೊಟ್ಟರೆ ನಮಗೆ ಭಾರಿ ಅನುಕೂಲ ಆಗುತ್ತೆ ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮಸ್ಕಾರ. ಯಾವುದೋ ಹೇಳ್ಬೇಕಂದ್ರೆ ಇದೊಂದು ದಾಖಲೆ. ಹೇಗೆ ದಾಖಲೆ ಅಂತ ಕೇಳೋದಾದ್ರೆ 10 ಸಿನಿಮಾಗಳು ಮಾಡಿದಂತ ಒಬ್ಬ ನಾಯಕ ನಟ 30 ವರ್ಷದಿಂದ ನಾಯಕ ನಟನಾಗಿ ಸುಮಾರು ಒಂದು 14ರಿಂದ 15 ಸಿನಿಮಾ ಅನ್ಸುತ್ತೆ ನಿರ್ಮಾಣ ಮಾಡಿದಂತ ಮದನ್ ಪಟೇಲ್ ರವರು. ಸೊ ತಂದೆಯನ್ನ ನಿರ್ದೇಶನ ಮಾಡ್ತಾ ಇರ್ತಕ್ಕಂಥದ್ದು ವಿಶ್ವದಲ್ಲೇ ಪ್ರಪ್ರಥಮ. ನಾನು ಗೂಗಲ್ ಮಾಡಿ ನೋಡ್ಬಿಟ್ಟೆ, ಇದು ಪ್ರಪ್ರಥಮವಾಗಿ ಒಬ್ಬ ನಾಯಕ ನಟ ತನ್ನ ತಂದೆಯನ್ನ ನಿರ್ದೇಶನ ಮಾಡ್ತಾ ಇರ್ತಕ್ಕಂಥದ್ದು ವಿಶ್ವದಲ್ಲೇ ಪ್ರಪ್ರಥಮ. ಅದರಲ್ಲೂ ತಂದೆ ಬರೆದಂತಹ ಒಂದು ಕಾದಂಬರಿಯನ್ನ. ಇದರಲ್ಲಿ ಬಹಳ ವಿಶೇಷತೆ ಏನಂದ್ರೆ, ನಾನು ಒಂದು ಆ ಗ್ರಾಫಲ್ಲಿ ಹೋಗ್ತೀನಿ, ಆ ಡಿಸ್ಕಷನ್ ಮಾಡುವಂತ ಸಂದರ್ಭದಲ್ಲಿ ನನಗೆ ಆಶ್ಚರ್ಯ ಆಯ್ತು. ಮದನ್ ಬ್ರದರ್ ಅವರು, ನಮ್ಮ ಮಯೂರ್ ಬ್ರದರ್ ಅವರು ಬಂದು ನಮ್ಗೆ ಒಳ್ಳೆ ಆತ್ಮೀಯ ಸ್ನೇಹಿತರು. ನಮ್ಮ ಮದನ್ ಸರ್ ಅವ್ರನ್ನ ಎಲ್ಲಿ ನೋಡಿದೀವಿ ಅಂದ್ರೆ 80 ಮತ್ತು 90ರ ದಶಕದಲ್ಲಿ ಮೋಸ್ಟ್ಲಿ ನೀವೆಲ್ಲರೂ ಯಾರಾದ್ರೂ ಹೆಂಗಾಗಿದ್ರಿ ಅಂದ್ರೆ ದಾದಾ ಅಂತ ಒಂದು ಹಾಡು ಬರೋದು, ಅದಕ್ಕೆ ಮೈಯೆಲ್ಲ ಸೀರಿಯಲ್ ಸೆಟ್ ಹಾಕೊಂಡು ಹಂಗ್ ಸ್ಟೇಜ್ ಮೇಲೆ ಬರೋರು ನಾವೆಲ್ಲ ಹುಡುಗರು ಎಂಜಾಯ್ ಮಾಡ್ತಾ ಇದ್ದಂತ ಒಂದು ಸಂದರ್ಭ. ಅಲ್ಲಿ ನೋಡಿದಂತ ಒಂದು ಸ್ಟಾರ್ ಅನ್ನ ಅವ್ರ ಜೊತೆನಲ್ಲಿ ಕೆಲಸ ಮಾಡ್ತಕ್ಕಂತ ಒಂದು ಅವಕಾಶ ಕೊಟ್ಟಂತ ನಮ್ಮ ಮದನ್ ಪಟೇಲ್ ಸರ್ಗೂ ಮಯೂರ್ ಪಟೇಲ್ ಸರ್ಗೂ ಇಬ್ಬರಿಗೂ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಟೆಕ್ನಿಕಲ್ ಆಗಿ ಹೇಳ್ಬೇಕಂದ್ರೆ ಮೊದಲನೇ ಟೈಮ್ ನಿರ್ದೇಶನ ಮಾಡ್ತಾ ಇದ್ದಾರೆ ಮಯೂರ್ ಪಟೇಲ್ ಅವರು ಅಂತ ಹೇಳಿ ಎಲ್ಲೂ ಅನ್ಸೋದೇ ಇಲ್ಲ. ಆ ಶಾರ್ಟ್ಸ್ ಆಗಿರ್ಬೋದು, ಡಿವೈಡ್ ಮಾಡೋದಾಗಿರ್ಬೋದು, ಆರ್ಟಿಸ್ಟ್ ಅನ್ನ ಹೋಗಿ ಕೋಆರ್ಡಿನೇಟ್ ಮಾಡೋದಾಗಿರ್ಬೋದು, ಮತ್ತೆ ಲೈಟ್ ಮ್ಯಾನ್ ಇಂದ ಮೇಕಪ್ ಮ್ಯಾನ್ ಇಂದ ಪ್ರತಿಯೊಬ್ಬನ ಕೋಆರ್ಡಿನೇಟ್ ಮಾಡೋದಿರುತ್ತಲ್ಲ, ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಹಂಗೆ. ಯಾಕಂದ್ರೆ ಇವರು ಯಾವಾಗಲೂ ಕ್ಯಾಮ್ರಾ ಮುಂದೆ ಇದ್ದವರು, ಕ್ಯಾಮ್ರಾ ಹಿಂದೆ ಬಂದಾಗ ಯಾವ ರೀತಿ ಇರುತ್ತೆ ಅನ್ನೋದು ನೋಡೋದಾದ್ರೆ ಅತ್ಯದ್ಭುತವಾಗಿ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ನಿಮ್ಮೆಲ್ರಿಗೂ ಗೊತ್ತಿರ್ಲಿ, ಈಗ ತಾನೇ ನರಸಿಂಹಣ್ಣ ಅವ್ರ ಹತ್ರ ಒಂದು ಮಾತು ಮಾತಾಡ್ಬೇಕು. ನಮ್ಮ ಕನ್ನಡ ಚಿತ್ರರಂಗದಲ್ಲೇ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಅದಕ್ಕೆ ಮೂಲ ಕಾರಣ ಹುಡುಕ್ಬೇಕು. ನೀವು ತಮಿಳ್ನಾಡಲ್ಲಿ ಹೋಗಿ, ಆಂಧ್ರದಲ್ಲಿ ಹೋಗಿ, ಕೇರಳದಲ್ಲಿ ಹೋಗಿ ಒಳ್ಳೆ ಎಲ್ಲಾ ಪಿಕ್ಚರ್ ನೋಡ್ತಾ ಇದೀನಿ ಅಣ್ಣ. ಒಂದ್ ನಿಮಿಷ ಮಾತಾಡ್ಬಿಡ್ತೀನಿ ಅಣ್ಣ. ನಮ್ಮ ಗೆಳೆಯರು ಯಾವಾಗ ನಮ್ಗೆ ಕ್ರಾಸ್ ಮಾಡ್ತಾ ಇರ್ತಾರೆ. ಯಾಕೆ 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 ಅಂತ ಹೇಳಿದ್ರೆ ಇಲ್ಲಿ ಕಾರ್ಯಾಗಾರ ಇಲ್ಲ ಅಣ್ಣ, ಒಂದು ಲೈಬ್ರರಿ ಇಲ್ಲ. ಹೇಳೋಣ, ಯಾವ್ದಾರು ಒಂದು ಪುಸ್ತಕದ ಲೈಬ್ರರಿ ಇದೆಯಾ? ನಿರ್ದೇಶಕರು ಕೂತ್ಕೊಂಡು ಚರ್ಚೆ ಮಾಡುವಂತದ್ದು ವೇದಿಕೆ ನೀವು ಇಷ್ಟು ವರ್ಷ ಪ್ರೆಸ್ ಅಲ್ಲಿ ಇದ್ದೀರಾ. ಯಾವ್ದಾದ್ರು ಒಂದು ಕಾರ್ಯಾಗಾರ ನಡೆದಿದ್ಯಾ? ಒಂದು ಪುಸ್ತಕ ಇದೆಯಾ? ಅದೇ ತಮಿಳ್ನಾಡಲ್ಲಿ ನಡೀತಾ ಇದೆ, ಅದೇ ಕೇರಳದಲ್ಲಿ ನಡೀತಾ ಇದೆ. ಎಲ್ಲಾ ನಿರ್ದೇಶಕರು ಒಂದ್ ಕಡೆ ಸೇರಿ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಸ್ಕ್ರೀನ್ ಪ್ಲೇ ಹೇಗ್ ಮಾಡೋದಂತ. ಕತೆ ಮುಖ್ಯನಾಗಲ್ಲ, ಸ್ಕ್ರೀನ್ ಪ್ಲೇ ಮುಖ್ಯ ಆಗ್ತೈತೆ. ಆ ಮಾಡುವಂತ ಕಾರ್ಯಾಗಾರ ನಮ್ಮ ಕನ್ನಡದಲ್ಲಿ ನಡೆದೇ ಇಲ್ಲ. ಅದು ನಡಿಬೇಕು. ಇಲ್ಲಿರ್ತಕ್ಕಂಥ ಹಿರಿಯ ನಿರ್ದೇಶಕರಾಗ್ಲಿ ಎಲ್ಲರೂ ಜೊತೆಲಿ ಕೂತ್ಕೊಂಡು ಅದನ್ನ ಡಿಸ್ಕಸ್ ಮಾಡಿದಾಗಲೇ ಒಳ್ಳೆ ಸಿನಿಮಾ ಬರೋದಕ್ಕೆ ಸಾಧ್ಯ. ಕತೆ ಜೊತೆನಲ್ಲಿ ಉತ್ತಮವಾದಂತ ಚಿತ್ರಕಥೆ, ಇದರ ಕಾರ್ಯಾಗಾರ ನಡಿಬೇಕು, ಪುಸ್ತಕದ ಭಂಡಾರ ಆಗ್ಬೇಕು. ನಾನು ನರಸಿಂಹಣ್ಣ ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತೇನೆ, 90 ವರ್ಷದ ನಮ್ಮ ಚೇಂಬರ್ ಅಲ್ಲಿ ಒಂದು ಭಂಡಾರನೂ ಇಲ್ಲ, ಅಕಾಡೆಮಿನಲ್ಲೂ ಇಲ್ಲ. ಹೆಂಗ್ ಒಳ್ಳೆ ಸಿನಿಮಾ ಬರೋದಕ್ಕೆ ಸಾಧ್ಯತೆ ಇಲ್ಲ. ಆದ್ರೆ
ಮಯೂರ್ ಪಟೇಲ್ ಅವರು ಈ ಸಿನಿಮಾದಲ್ಲಿ ಒಂದು ಕಥೆಯನ್ನ ನೋಡಿ, ಅದೇ ಹೇಳೋದು, ಕಾದಂಬರಿಯನ್ನ ಆಯ್ಕೆ ಮಾಡ್ಕೊಂಡಾಗ ಒಳ್ಳೆ ಸಿನಿಮಾ ಬರತಕ್ಕಂತ ಸಾಧ್ಯತೆಗಳೇ. ಈ ದಿಸೆನಲ್ಲಿ ಒಳ್ಳೆ ಸಿನಿಮಾ ಬರಬೇಕಂದ್ರೆ ಏನ್ 300 ಒಂದು ಟೈಮಲ್ಲಿ 2018ರಲ್ಲಿ ಇಡೀ ವಿಶ್ವದಲ್ಲಿ ಅತ್ಯಧಿಕ ಸಿನಿಮಾ ಮಾಡಿದವರು ನಮ್ಮ ಸ್ಯಾಂಡಲ್ವುಡ್ ಅವರು, ಇಡೀ ವಿಶ್ವದಲ್ಲೇ. ಆಗಿದ್ರು ನಾವು ಇವತ್ತು ಇವ್ರು ಹೇಳಿದ್ರು, ರಾಜಕೀಯದವ್ರು ಹೇಳಿದ್ರು ನಾವು 4ನೇ ಸ್ಥಾನದಲ್ಲಿ ಇದೀವಿ ಅಂತ. ನೀವು OTT ಎಲ್ಲ ನೋಡಿದ್ರೆ 8ನೇ ಪ್ಲೇಸ್ ಅಲ್ಲಿ ಇದೀವಿ ನಾವು. ಶೋಚನೀಯವಾದಂತಹ ಸ್ಥಿತಿ. ಇದನ್ನ ನಾವು ಅರ್ಥಕೊಂಡು ನಾವೇನ್ ಮಾಡ್ಬೇಕಂದ್ರೆ, ಚೇಂಬರ್ ಅವರು, ಅಕಾಡೆಮಿ ಸರ್ಕಾರದ ವತಿಯಿಂದ ಇರೋದ್ರಿಂದ ನರಸಿಂಹಣ್ಣ ಅವ್ರು ಇಲ್ಲೇ ಇದ್ದಾರೆ. ಇನ್ನೊಂದು ಬಹಳ ವಿಶೇಷವಾಗಿ ಏನಂತ ಹೇಳಿದ್ರೆ, ಒಂದು ವೆಬ್ಸೈಟು ಆಗ್ಬೇಕು. ಇವಾಗ ನೋಡಿ, ಮನೋಣ್ಣ ಇದ್ದಾರೆ, ಮೋಕ್ಷಣ ಇದ್ದಾರೆ, ಇವ್ರ ವೆಬ್ಸೈಟ್ ಅಲ್ಲಿ ಏನಾದ್ರು ಮಾಹಿತಿ ಸಿಗ್ತಿದೆ, ಚೇಂಬರ್ ಇಂದ ಒಂದು ಮಾಹಿತಿ ಸಿಗ್ಬೇಕು. ಆ ತರದ್ದು ಒಂದು ವೆಬ್ ಪೋರ್ಟಲ್ ಆಗ್ಬೇಕು. ಈ ತರದ್ದು ಒಂದಷ್ಟು ವಿಚಾರಗಳಾದ್ರೆ ಕನ್ನಡ ಚಿತ್ರರಂಗ ಸಮೃದ್ಧಿಯಾದಂತ ಅಭಿವೃದ್ಧಿ ಆಗುತ್ತೆ. ತಿಂಗಳಿಗೊಂದು ಸಾರಿ ಕಾರ್ಯಾಗಾರ ನಡಿಬೇಕು, ನಿರ್ದೇಶಕರ ಕಾರ್ಯಾಗಾರ ನಡಿಬೇಕು, ಕಥೆಗಾರರ ಕಾರ್ಯಾಗಾರ ನಡಿಬೇಕು. ಆ ದಿಸೆನಲ್ಲಿ ಇವ್ರು 2ನೇ ಪಾರ್ಟ್ ಮಾಡ್ತೀನಿ ಅಂತ ಬಹಳ ಖುಷಿ ಆಯ್ತು. ವೆರಿ ಟೆಕ್ನಿಕಲಿ ಸೌಂಡ್ ಇರ್ತಕ್ಕಂಥ ಮದನ್ ಪಟೇಲ್ ಸರ್ ಅಂತವ್ರು. ಸುಮ್ಮನೆ ಏನೋ ಕಾಕಾಬೂಕಿ ಮಾತಾಡೋದಲ್ಲ. ಪ್ರತಿಯೊಂದು ಶಾರ್ಟ್ ಅಲ್ಲೂ ಪ್ರತಿಯೊಂದು ಈ ಸಿನಿಮಾದಲ್ಲಿ ನೀವು ನೋಡೋದಾದ್ರೆ ಕಲರ್ ಇಂದ ಹಿಡಿದು ನಾವು ಡಿಸೈಡ್ ಮಾಡ್ತೀವಿ, ಈ ಕಲರ್ ನಾವು ಅವಾಯ್ಡ್ ಮಾಡ್ಬೇಕು ಅಂತ. ಅವ್ರು ಹೇಳಿದ್ರು, ಎಸ್, ಈ ಕಲರ್ನ ಯಾಕೆ ಆಗ್ಬೇಕು, ಈ ಕಲರ್ನ ಯಾಕೆ ಅವಾಯ್ಡ್ ಮಾಡಬೇಕು, ಈ ತರದೆಲ್ಲಾನು ಡಿಸ್ಕಸ್ ಮಾಡಿರೋದ್ರಿಂದ ಅದೊಂದು ಬ್ಯೂಟಿಫುಲ್ ಆದಂತ ಒಂದು ಸಿನಿಮಾ ಬಂದಿರತಕ್ಕಂಥದ್ದು. ಈ ದಿಸೆನಲ್ಲಿ ಈ ಸಿನಿಮಾ ಇವತ್ತು 25ನೇ ದಿನ ಪೂರೈಸಿ ನಿಮ್ಮೆಲ್ಲರ ಜೊತೆ ಒಂದು ಸಂಭ್ರಮಾಚರಣೆ ಮಾಡ್ತಕ್ಕಂಥ ಈ ಒಂದು ಸಂದರ್ಭ ಮತ್ತು ನಮ್ಮನ್ನು ಕರೆದು ಮಾತಾಡ್ತಕ್ಕಂಥ ಒಂದು ಸಂದರ್ಭ, ಇದಕ್ಕೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹೇಳೋಣ. ನೆಕ್ಸ್ಟ್ ಬಂದ್ಬಿಟ್ಟು, ಅಣ್ಣ ನಾನೊಂದು ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದೀನಿ, ನೀವು ಬರಬೇಕು ಅಂತ. ಅಷ್ಟೇನು ಡೈರೆಕ್ಟರ್ ಆಗೋ ಒಂದು ಮಾಡಿಲ್ಲ, ಬಂದು ಅಲ್ಲಿ ಇಲ್ಲಿ ನೋಡ್ದ ಸಿನಿಮಾ. ಇಮಿಡಿಯೇಟ್ ಅವನು ಒಂದು ಯಾರೋ ಒಬ್ಬ ಪ್ರೊಡ್ಯೂಸರ್ ಹಿಡಿದು ಅವ್ನು ಏನು ಮಾಡೋದೋ ಗೊತ್ತಿಲ್ಲ, ಒಂದು ಟೋಪಿ ಆಗ್ತಾನೆ, ನಮ್ಮ ಭಾಷೆಯಲ್ಲಿ ನಾವು ಹೇಳಬೇಕು. ಒಟ್ಟಿನಲ್ಲಿ ಕರ್ಕೊಂಬಂದು ಅವನೊಂದು ಸಿನಿಮಾ ಪ್ರಾರಂಭ. 3 ದಿನ ಶೂಟಿಂಗ್ ಆಯಿತು. ಅಣ್ಣ ನೀನು ಬರಲೇಬೇಕು ಕ್ಲಾಪ್ ಮಾಡೋದಕ್ಕೆ ಅಂತ. ನಾನಿಲ್ಲಪ್ಪ, ನೀನು ಸಿನಿಮಾನ ಒಬ್ಬ ಪ್ರೊಡ್ಯೂಸರ್ನ ಕರ್ಕೊಂಬಂದಿದ್ಯಾ, ಮೊದಲು ಅವ್ನಿಗೆ ಹೇಳಬೇಕಾಗಿರೋದೇನೆಂದರೆ, ಈ ಸಿನಿಮಾಗೆ ಇಷ್ಟು ಬಜೆಟ್ ಇದೆ, ಇದು ಕತೆ ಎಷ್ಟು ಡಿಮಾಂಡ್ ಮಾಡುತ್ತೆ, ಅದಾದ ನಂತರ ಈ ಸಿನಿಮಾಗೆ ಹೆಂಗೆ ವಾಪಸ್ ಬರುತ್ತೆ ಹಣ, ಅದನ್ನು ನೀನು ಅವ್ರಿಗೆ ಹೇಳಿದ್ಯಾ ಅಂತ ಕೇಳಿ. ಇಲ್ಲಣ್ಣ, ನಿಮ್ಗೆ ಗೊತ್ತಣ್ಣ, ನಿಮ್ಮನ್ನೆಲ್ಲ ನೋಡಿದ್ವಿ. ನನ್ನ ನೋಡಿದ್ಯಪ್ಪ, ಬೇಕಾದ್ರೆ ನಾನು ಚೇರ್ ಮೇಲೂ ನಿಂತ್ಕೊಂತೀನಿ, ಎತ್ತರವಾಗಿ ಕಾಣ್ತೀನಿ, ಅದು ಬೇರೆ ವಿಷಯ. ನಾನು ನೋಡೋದಲ್ಲ ಕಣೆ, ಆ ದುಡ್ಡು ಬರೋದು ಹೇಳು. ಯಾರ ಹತ್ರನೂ ಅದಕ್ಕೆ ಉತ್ತರ ಇಲ್ಲಣ್ಣ. ನಾವು ಎಷ್ಟು ಸಿನಿಮಾ ಮಾಡಿದ್ದೀವಿ. ಈ ನಮ್ಮ ಅತ್ಯಂತ ಆತ್ಮೀಯ ಮಿತ್ರರು, ಭಾಳ ವರ್ಷಗಳಿಂದ ನಮ್ಮ ಜೊತೆ ಅವರು ಡಿಸ್ಟ್ರಿಬ್ಯೂಟ್ರು, ನಮ್ಮ ನವರತ್ನ ಪ್ರಸಾದ್, ಅವರು ಯಾವ್ಯಾವ ಸಿನಿಮಾ ಬಿಡುಗಡೆ ಆಗಿದೆ ಅನ್ನೋದನ್ನು ಒಂದು ಪಟ್ಟಿ ಮಾಡಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೇನೆ, ಅದನ್ನು ಟೈಪಿಂಗ್ ಆಯ್ತಾ, ಇವತ್ತು ಕೊಡ್ತೀರಾ? ದಯವಿಟ್ಟು ಕೊಡಿ. ಯಾಕಂದರೆ ನಾನು ಮುಖ್ಯಮಂತ್ರಿಗಳ ಹತ್ರ ನಿನ್ನೆ ನನ್ನ MLC ವಿಷಯಕ್ಕೆ ಭೇಟಿ ಮಾಡೋಕ್ಕೆ ಹೋಗಿದ್ದೆ. ಅವ್ರು ಅದೇ ಹೇಳಿದ್ರು, ಅದೇನಪ್ಪ ನೀನು ನನ್ನ ವಿರುದ್ಧ ಎಲ್ಲ ಮಾತಾಡಿದ್ಯಾ, ಅದು ಬೇಡ ಇದು ಬೇಡ ಅಂತ. ಯಾಕೆ ಅಂದರು. ಇಲ್ಲ, ನಾನು ಸತ್ಯ ಇದ್ದರೆ ಯಾರಿದ್ರೂ ಮಾತಾಡ್ತೀನಣ್ಣ ಅಂಥೇಳಿ. ಯಾಕೆ ಬೇಕು ನಮಗೆ ಮೈಸೂರಿನಲ್ಲಿ ಏನು ಫಿಲ್ಮ್ ನಗರಿ ಫಿಲ್ಮ್ ಸಿಟಿ ಬೇಕಾ ಮೈಸೂರಲ್ಲಿ? ಬೇಡ ಅಂತ ನಾನು ನಮ್ಮ ಪಕ್ಷದ ವಿರೋಧನ ನಾನೇ ಮಾತಾಡಿದೆ. ಕಾರಣ ಏನಂದರೆ, ನಾನೊಬ್ಬ ನಿರ್ಮಾಪಕನಾಗ ನೋವು ಗೊತ್ತಿದೆ. ನೀವು ಮೈಸೂರಲ್ಲಿ ಹೋಗಿ ಸಿನಿಮಾ ಮಾಡ್ತೀರಾ ಅಂದರೆ 50 ಕಿಲೋಮೀಟರ್ ದಾದ ತಕ್ಷಣ ನಾನು ಡಬಲ್ ಬಾಟ ಕೊಡಬೇಕು, ಜರ್ನಿ ಬಾಟ ಕೊಡಬೇಕು, ರೂಮ್ ಕೊಡಬೇಕು, ಊಟ ಕೊಡಬೇಕು. ಇವೆಲ್ಲ ಕೊಟ್ಟು ನಾನು ಅಲ್ಲೋಗಿ ಸಿನಿಮಾ ಮಾಡೋದಕ್ಕೆ ಏನಲ್ಲಪ್ಪ, ನಿರ್ಮಾಪನಿಗೆ ನಷ್ಟ ಆಗುತ್ತೆ. ಬೆಂಗಳೂರು ಸುತ್ತಮುತ್ತನೇ ಬೇಕಾದ ಸ್ಟುಡಿಯೋಗಳು. ನಾವು 21ನೇ ಶತಮಾನದಲ್ಲಿದ್ದೀವಿ. 21ನೇ ಶತಮಾನದಲ್ಲಿ ಈಗ ನಾವು ಫಿಲ್ಮ್ ನಗರಿ ಮಾಡೋದು ಬೇಡ ಅಂಥೇಳಿ ಇದ್ರ ಬಗ್ಗೆ ನಾನು ಬೇಕಾದ ಸಲ ಮಾತಾಡಿದ್ದೀನಿ ಮೀಡಿಯಲ್ಲಿ. ಕಾರಣ ಏನಂದರೆ, ಮಡ್ರಾಸ್ MGR ಫಿಲ್ಮ್ ಸಿಟಿ ಆಲ್ಮೋಸ್ಟ್ ಕ್ಲೋಸ್, ಬಾಂಬೆ ಫಿಲ್ಮ್ ಸಿಟಿ ಆಲ್ಮೋಸ್ಟ್ ಕ್ಲೋಸ್, ಹೀಗೆ ಎಲ್ಲ ಫಿಲ್ಮ್ ಸಿಟಿಗಳು ಮುಚ್ತಾ ಇದ್ದಾರೆ. ಕೋಲ್ಕತ್ತಾ ಪ್ರಯಾಗ್ ಫಿಲ್ಮ್ ಸಿಟೀಸ್ ಆಲ್ಮೋಸ್ಟ್ ಕ್ಲೋಸ್ಡ್. ಆಮೇಲೆ ಉತ್ತರ ಪ್ರದೇಶದಲ್ಲಿ ಫಿಲ್ಮ್ ಸಿಟಿ ಮಾಡಬೇಕು ಅಂತೇಳಿ 2000 ಎಕರೆ ಗುರುತಿಸಿ ಅವರು ದೊಡ್ಡ PPP ಅಂಡರ್ನಲ್ಲಿ ಕರೆದ್ರು. ಯಾರೂ ಬರಲಿಲ್ಲ, ಭಾಗವಹಿಸಲಿಲ್ಲ. 5 ಸಲ ಕರೆದ್ರು, ಆಗಲಿಲ್ಲ. ನಾನು ಡೆಲ್ಲಿಲಿದ್ದಾಗ ಯಾರೋ ಉತ್ತರ ಪ್ರದೇಶದವರು ಒಬ್ಬರು MP ನನ್ನ ಜೊತೆಲಿ ಮಾತಾಡ್ತಾಯಿದ್ರು, ಊಟ ಮಾಡ್ತಾ. ಅವ್ರಿಗೆ ಹೇಳಿದೆ, ರೀ 2,500 ಕೋಟಿ 3,000 ಕೋಟಿ ಹಾಕ್ಬಿಟ್ಟು ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಂಗೆ ದುಡ್ಡು ಬರುತ್ತೆ, ದಯವಿಟ್ಟು ಅದನ್ನೆಲ್ಲ ಕಟ್ ಮಾಡಿ ಚಿಕ್ಕದಾಗಿ ನೀವು ಒಂದು ಇದನ್ನು ಮಾಡ್ರಪ್ಪ, ಅವಾಗ ಏನಾರು 1 ಜನ ಬರ್ಬೋದು. ತಮ್ಮಲ್ಲಿ ಒಂದು ಪ್ರಾರ್ಥನೆ, ತಾವು ಈಗ ಅಧ್ಯಕ್ಷರಾಗಿ ಬಂದಿದ್ದೀರಿ, ಇದು ಒಂದು ವೇದಿಕೆಯಲ್ಲಿ ನಿಮ್ಮಲ್ಲಿ ನಾನು ಪ್ರಾರ್ಥನೆನೇ ಮಾಡ್ತೇನೆ. ಕಾರಣ ಇಷ್ಟೇ, ಯಾರೇ ಬಂದು ನಿಮ್ಮಲ್ಲಿ ಟೈಟಲ್ ರಿಜಿಸ್ಟ್ರೇಷನ್ ಮಾಡಿದಾಗ
ನೀನು ಯಾರಪ್ಪ, ನೀನು ಹಿನ್ನೆಲೆ ಏನು, ನಿರ್ಮಾಪಕನೇನು, ಹಣ ಎಲ್ಲಿಂದ ತರ್ತಿದ್ಯಾ, ಅಷ್ಟು ಹಣ ಇದೆಯಾ ನಿನ್ನ ಹತ್ರ? ಏನೋ ಖುಷಿಗೆ ಬಂದ್ಬಿಟ್ಟು ಒಂದು 3 ದಿನ ಶೂಟಿಂಗ್ ಮಾಡಿ ನಿಲ್ಲಿಸ್ಬೇಡ್ರಿ. ದಯವಿಟ್ಟು ಈ ಸಿನಿಮಾ ನಿನ್ಗೆ ಎಲ್ಲಿ ಹಣ ತಂದಾಗ್ತಿದೆ ಅದನ್ನು ಮೊದಲು ಹೇಳು. ಆಮೇಲೆ ಈ ಸಿನಿಮಾಗೆ ನಿನ್ಗೆ ಹಣನೇ ವಾಪಸ್ ಬರೋಲ್ಲ, ಅದನ್ನು ನಾವು ನಿಮ್ಗೆ ಹೇಳ್ಬಿಡ್ತೀವಿ. ಎಲ್ಲಿ ಬರ್ತಾಯಿದೆ? OTT ತಗೊಳ್ಳಲ್ಲ, ಥಿಯೇಟ್ರಿಗೆ ಜನ ಬರ್ತಿಲ್ಲ, ಇದು TV ರೈಟ್ಸ್ ಅಂತೂ ಇಲ್ಲ. ನಿಮ್ಗೆ ವಾಪಸ್ ಬರೋದಿಲ್ಲಿಂದ ಹಣ. ಇವತ್ತು ಪೋಸ್ಟರ್ ಪ್ರಿಂಟ್ ಮಾಡಿ ಅದನ್ನು ಅಂಟಿಸಿದಾರಲ್ಲ, ಆ ಪೇಸ್ಟಿಂಗ್ ಕಾಸು ವಾಪಸ್ ಬರ್ತಿಲ್ಲ ಅಲ್ವಾ ಪ್ರಸಾದ್, ನಾವು ಮಾತಾಡ್ದಂಗೆ. ಸೊ ಇಂಥ ಪರಿಸ್ಥಿತಿನಲ್ಲಿ ನೀವು ಮೊದಲು ಈ ಸಿನಿಮಾ ನಿರ್ಮಾಣ ಮಾಡೋರ ಮೇಲೆ ನೀವು ಒಂದು ಇದನ್ನ ಹಾಕಿ, ಇಬ್ಬರು ಹಿರಿಯ ನಿರ್ದೇಶಕರು, ಇಬ್ಬರು ಹಿರಿಯ ನಿರ್ಮಾಪಕರು, ಒಂದು ನಟರು ಎಲ್ಲರನ್ನು ಕುಣಿಸ್ಕೊಳ್ಳಿ. ಕುಂಡಿಸ್ಬಿಟ್ಟು ಬಂದ್ರನ್ನ ಅವನ ಸ್ಕ್ರೀನಿಂಗ್ ಮಾಡಿ, ಆ ನಿರ್ಮಾಪಕನ ಮೊದಲು ಸ್ಕ್ರೀನಿಂಗ್ ಮಾಡಿ. ನೀನು ಹಣ ಹಾಕಕ್ಕೆ ಮುಂಚೆ ಯೋಚನೆ ಮಾಡಪ್ಪ, ಸುಮ್ಮನೆ ಹಣ ಹಾಕ್ಬಿಟ್ಟು ಮತ್ತೆ ನಮ್ಮನ್ನು ಬೈಕೊಂಡು ಹೋಗ್ಬೇಡ ಸಿನಿಮಾ ಇಂಡಸ್ಟ್ರಿನ. ಹಾಕಕ್ಕೆ ಮುಂಚೆ ನೀನು ಹಾಕಿದ್ರೆ ಯಾವ ರೀತಿ ವಾಪಸ್ ಬರುತ್ತೆ ಅದನ್ನು ನೀನು ತಿಳ್ಕೊಳ್ಳೆ ಅಂತ ಕೇಳಬೇಕು. ದಯಮಾಡಿ ನಾನು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ, ಕೊಟ್ಟರೆ ಎಲ್ಲ ಸಿನಿಮಾಗೆ ಸಬ್ಸಿಡಿ ಕೊಡಿ, ಇಲ್ವಾ ಎಲ್ಲ ಸಿನಿಮಾಗೆ ಸಬ್ಸಿಡಿ ನಿಲ್ಲಿಸಿ. ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡೋರು ತುಂಬ ಜನ ಇದ್ದಾರೆ, ಮಾಡಲಿ. ಇಲ್ಲಿ 2 ಥರ ಇದೆ. ನಾನು ಭಾಳ ಸಲ ಹೇಳ್ತಾ ಇದ್ದೆ, ಕನ್ನಡ ಡಬ್ಬಿಂಗ್ ಪರನೂ ಬಂದಾಗಲೂ ಹೇಳಿದ್ದೆ. ಈಗೇನಾಗುತ್ತೆ, ನೀವೊಂದು ಡ್ಯಾಮ್ ಕಟ್ತೀರ, ಡ್ಯಾಮ್ ಕಟ್ಟಿದ್ರೆ ಆ ಡ್ಯಾಮ್ ಹಿನ್ನೀರಿನಲ್ಲಿ ಒಂದು 50 ಹಳ್ಳಿ ಮುಳುಗೋಗ್ಬೋದು, ಆದರೆ ಸಾವಿರಾರು ಹಳ್ಳಿಗಳಿಗೆ ನೀರು ಸಿಗುತ್ತೆ. ಆ ರೀತಿ ನೀವು ಸಿನಿಮಾ ಇಂಡಸ್ಟ್ರಿನಲ್ಲಿ ಇವಾಗ ಏನಾಗುತ್ತೆ, ನಾವು ಸಬ್ಸಿಡಿ ನಿಲ್ಲಿಸ್ಬಿಟ್ರೆ ಭಾಳಷ್ಟು ಜನ ಕಲಾವಿದರುಗಳಿಗೆ ಮೀಟ್ರ್ ಓಡಲ್ಲ, ತಂತ್ರಜ್ಞರಿಗೆ ಮೀಟ್ರ್ಗಳು ಓಡಲ್ಲ, ಅವ್ರಿಗನ್ನೇ ಹಾಗೆ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಸಬ್ಸಿಡಿ ನಿಲ್ಲಿಸಿದ್ರೆ ಸಬ್ಸಿಡಿಗೆ 10 ಲಕ್ಷದಲ್ಲಿ 5 ಲಕ್ಷದಲ್ಲಿ ಸಿನಿಮಾ ಮಾಡಿಬಿಟ್ಟು 2 ಲಕ್ಷ ಲಂಚ ಕೊಟ್ಬಿಟ್ಟು ತಗೊಳ್ಳೋಂಥ ಜನನೂ ಇದ್ದಾರೆ. ನಾನು ಓಪನ್ ಆಗಿ ಹೇಳ್ತೀನಿ, ನನಗೆ ಏನು ಬೇಜಾರಲ್ಲ. ಮೊದಲಿಂದ ಮದನ್ ಪಟೇಲ್ ಅಂದರೆ ನೇರವಾದಿ, ಇದ್ದಿದ್ದನ್ನು ಇದ್ದಂಗೆ ಹೇಳ್ತಾರೆ ಅಂತ ಎಲ್ರಿಗೂ ಗೊತ್ತದು. ಆ ಕಾರಣದಿಂದ ನಿಲ್ಲಿಸ್ಬಿಟ್ರೆ ಒಂದು ಸ್ವಲ್ಪ ಒಳ್ಳೊಳ್ಳೆ ಸಿನಿಮಾ ಆದರೂ ಬರ್ತದೆ, ಯಾರು ಕ್ವಾಲಿಟಿ ಸಿನಿಮಾಸ್ ಬರ್ತದೆ. ಆವಾಗಾದರೂ ನಮಗೆ ಒಂದು ಬೆಳ್ಳಪ್ಪ ಕನ್ನಡ ಸಿನಿಮಾ ಅಂತ ನಾವು ಹೆಗ್ಗಳಿಕೆ ಅಂತ ಹೇಳ್ಕೋಬೋದು. ತುಂಬ ಒಳ್ಳೊಳ್ಳೆ ಹೊಸ ನಿರ್ದೇಶಕರು ಬರ್ತಿದ್ದಾರೆ, ಒಳ್ಳೊಳ್ಳೆ ನಟರುಗಳಿದ್ದಾರೆ, ತುಂಬ ಸಮೃದ್ಧವಾಗಿದೆ. ನಮ್ಮ ಕರ್ನಾಟಕದಲ್ಲಿ ಭಾಳ ಬುದ್ಧಿವಂತರು ಹುಡುಗರಿದ್ದಾರೆ, ಒಳ್ಳೊಳ್ಳೆ ಸಿನಿಮಾ ಮಾಡೋಕ್ಕೆ ರೆಡಿ ಇದ್ದಾರೆ. ಆದರೆ ಅವರು ಒಳ್ಳೊಳ್ಳೆ ನಿರ್ಮಾಪಕರು ಬೇಕು. ಏನಾದರೂ ಒಳ್ಳೆ ನಿರ್ಮಾಪಕನಿಗೆ ಹಿಂಗೆಲ್ಲ ಗೊತ್ತಿರುತ್ತೆ, ಅವ್ನು ಕಾಸು ಹಾಕಲ್ಲ, ಹೌದು ತಾನೆ? ಹಾಗಾಗಿ ನೀವು ಇಲ್ಲೇ ಸ್ಕ್ರೀನ್ ಮಾಡಿಬಿಟ್ರೆ 200-300 ಸಿನಿಮಾ ಆಗೋದನ್ನು ತಪ್ಪಿಸ್ಬೋದು ನಾವು, ಅಲ್ವಣ್ಣ? ಸ್ವಲ್ಪ ದಯಮಾಡಿ ಯೋಚನೆ ಮಾಡಿ. ಬನ್ನಿ, ನಾನು ಬರ್ತೀನಿ, CM ಹತ್ರ ಕೂತ್ಕೊಳ್ಳೋಣ. ಹಣ ಕೊಟ್ಟಂಗಿದ್ರೆ ಎಲ್ಲ ಸಿನಿಮಾಗೂ ಒಂದು 20-20 ಲಕ್ಷ ಕೊಡಿ. ಒಂದು ಅಟ್ಲೀಸ್ಟ್ ಒಂದು ಒಳ್ಳೆ ಇಂಡಸ್ಟ್ರಿ ಬೆಳವಣಿಗೆ ಆಗ್ತದೆ. ಬರೀ ನೀವು 10 ಲಕ್ಷ ಕೊಟ್ಟರೆ ಏನಾಗುತ್ತೆ? 5 ದಿನ ಶೂಟಿಂಗ್ ಮಾಡೋಕ್ಕಾಗಲ್ಲ ಇವತ್ತಿನ ಪರಿಸ್ಥಿತಿ. ಕೊಟ್ಟರೆ ಒಂದು 20-25 ಲಕ್ಷ ಕೊಡಿ, ಒಂದು 200 ಪಿಕ್ಚರ್ ಆಗುತ್ತೆ. 100 ಕೋಟಿ ಆಗೋದು, ಅದಕ್ಕೆ ಜಾಸ್ತಿ ಏನಾಗಲ್ಲ. ಸರ್ಕಾರಕ್ಕೆ 100 crores ಇಸ್ ಎ ಸ್ಮಾಲ್ ಮನಿ. 25 ಲಕ್ಷ ಇಂಟು 200 ಸಿನಿಮಾ ಅಂದರೆ 10 ಕೋಟಿ ಆಗೋದು, ಸಾರಿ 100 ಕೋಟಿನೇ ಆಗೋದು. 100 ಕೋಟಿ ರೂಪಾಯಿ ಕರ್ನಾಟಕದ ಸರ್ಕಾರಕ್ಕೆ ಯಾವ ದೊಡ್ಡ ಅಮೌಂಟ್ ಅಲ್ವೇ ಅಲ್ಲ. ಇಲ್ಲ, ನಿಲ್ಲಿಸ್ಬಿಡಿ. ಈ 10 ಲಕ್ಷಕ್ಕೆ ಸಿನಿಮಾ ಮಾಡೋರೆಲ್ಲರಿಗೂ ಖಾಲಿ ಆಗಿಬಿಡಲಿ, ಒಂದಷ್ಟು ಒಳ್ಳೆ ಸಿನಿಮಾ ಯಾರು ಬರಲಿ, ನಮಗೂ ಸಹ ಗೌರವ ಬರಲಿ ಅಂತ ನಾನು ಹಾರೈಸ್ತೀನಿ. ಈ ವಿಷಯನೂ ಮಾಡಿದ್ದೀನಿ ಅಲ್ವಾ? ನಿಮ್ಗೆ ಗೊತ್ತಿದೆ, ನೀವು 30 ವರ್ಷಗಳ ಗೆಳೆಯರು. ಆ ಕಾರಣದಿಂದಾಗಿ ನೀವು ಅಧ್ಯಕ್ಷರಾಗಿರುವಾಗ ಈ ಸಿನಿಮಾ ರಂಗಕ್ಕೆ ಒಂದು ವಿಶೇಷವಾದದ್ದು ಏನಾದ್ರು ಆಗಲಿ ಅನ್ನೋದು ನಮ್ಮ ಆಸೆ. ನೀವು ಕರೀರಿ. ಇವತ್ತು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಂದಾಯಿತು, ಇವತ್ತು ಇನ್ನೊಂದು ಯಾವುದೋ ವಾಣಿಜ್ಯ ಮಂಡಳಿ, 8 ವಾಣಿಜ್ಯ ಮಂಡಳಿ. ಇದಕ್ಕೇನು ಅಂಕುಶ ಇಲ್ವಾ? ಕೇಳಬೇಕಲ್ಲ. ನೀವು ಸಿನಿಮಾ ಮಾಡ್ತೀವಿ ಅಂದ್ರೆ ನಿಮ್ಮ ಮನೆಗೆ ಸ್ಕೂಟ್ರಲ್ಲಿ ಬಂದ್ಬಿಟ್ಟು ಅಲ್ಲೇ ಬರ್ಕೊಡ್ತಾರಂತೆ. ಏನ್ರಿ ಇದು? ಸಿನಿಮಾ ರಂಗಕ್ಕೊಂದು ಗೌರವನೇ ಇಲ್ವಾ? ಎಲ್ಲ ತಡಿಬೇಕು ನೀವು. ನಿಮ್ಮ ಕಾಲದಲ್ಲಿ ಆಗುತ್ತೆ, ಅದನ್ನು ನೀವು ಮನ್ಸು ಮಾಡಿ, ನಾವೆಲ್ಲ ಬರ್ತೀವಿ ಜೊತೆಗೆ. ಅರೆ ವಾಟ್ ಇಸ್ ದಿಸ್? ನೋಡಿದ್ರು ನಾವು ಹೇಗಿದ್ರು ಅದೇ ರೀತಿ ಇದ್ದಾರೆ ಇವತ್ತು. ಈ 30 ವರ್ಷದ ಕೆಳಗಡೆಯಿಂದ ಇವತ್ತಿಗೂ ಅದೇ ರೀತಿ ಇದ್ದಾರೆ, ಹಾಗೇ ಇದ್ದಾರೆ. ಇವತ್ತು ಹೀರೋ ಮಾಡ್ಬೋದು. ನಾನಂತೂ ಹುಡುಗನಾಗಿದ್ದೆ, ಇವತ್ತು ಹೀರೋ ಮಾಡ್ಬೋದು, ಹೀರೋ ಮಾಡ್ಬೋದು, ಇವತ್ತು ಮಾಡ್ಬೋದು, ಮಾಡ್ತಾ ಇದ್ದಾರಲ್ಲ, ಇವತ್ತು ಮಾಡ್ತಾ ಇದ್ದಾರೆ. ಆಮೇಲೆ 2 ಕಡೆ ಅವ್ರದ್ದು ಬಿಸ್ನೆಸ್ ನಡೀತಾ ಇದೆ. ಒಂದು ಕಡೆ ಸಿನಿಮಾ ಇಂಡಸ್ಟ್ರಿ ಬಿಟ್ಟೇ ಇಲ್ಲ, ಒಂದು ಕಡೆ ಪೊಲಿಟಿಕಲ್ ಆಗಿ. ಅದಕ್ಕೆ ನಾನು
ಗೌರ್ಮೆಂಟ್ ಅವ್ರು ಇದ್ದಾಗ ಅವ್ರಿಗೆ ಹೇಳಿದೆ ಯಾವ್ದಾದ್ರು ಒಂದು ಸ್ಥಾನಮಾನ ಕೊಡಿ ಅವ್ರಿಗೆ ಅಂತೇಳಿ, ಅದೊಂದು ಕಡೆ ಇರಲಿ. ಈಗ ಕೆಲವು ಸೂಚನೆಗಳು ಹೇಳಿದ್ದಾರೆ. ನಮ್ಮ ನಿರ್ಮಾಪಕರು ನಮ್ಮ ಚಾಂಬರ್ಗೆ ಬಂದು ಒಂದು ಅಪ್ಲಿಕೇಶನ್ ಕೊಟ್ಟಿದ ತಕ್ಷಣ ನಾವೇನು ಮಾಡ್ತಾಯಿದ್ವಿ ಅಂದರೆ ಒಂದು ಕಮಿಟಿಯನ್ನು ಮಾಡ್ತಾಯಿದ್ದೀನಿ. ನಾನು ಹೊಸದಾಗಿ ನಾಳೆ ನಮ್ಮದು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಇದೆ, ಅದರಲ್ಲಿ ನಾನು ಒಂದು ಹಲವಾರು ಅಜೆಂಡಾಗಳಿಟ್ಟಿದ್ದೀನಿ. ಈ ಸಲ ಒಂದು ಪ್ರತ್ಯೇಕವಾಗಿ ಏನೋ ಒಂದು ನಡೆಯುತ್ತೆ ಅನ್ನೋದಂತೂ ನಿಜ. ಮೊದಲನೇದಾಗಿ ನಿರ್ಮಾಪಕನಿಗೆ ಒಂದು ಇವ್ರು ಹೇಳ್ದಾಗೆ ಡೈರೆಕ್ಟರ್ಗಳಾಗ್ಬೋದು, ಪ್ರೊಡ್ಯೂಸರ್ಸ್ ಆಗ್ಬೋದು, ಡಿಸ್ಟ್ರಿಬ್ಯೂಟರ್ ಆಗ್ಬೋದು, ಒಂದು 10 ಜನ ಒಂದು ಟೀಮ್ ಮಾಡಿಬಿಟ್ಟು ಅವ್ರಿಗೆ ಗಮನ ಸೆಳೆಯೋದು. ನೀವೇನಪ್ಪ ಎಷ್ಟು ಅಮೌಂಟ್ ಆಗ್ತಾಯಿದೆಯಾ, ಯಾವ ರೀತಿ ಸಿನಿಮಾ ಮಾಡ್ತಾಯಿದೆಯಾ, ಯಾರು ಹೀರೋ ಅಂದ್ಕೊಂಡಿದ್ದೀರಾ, ಇವೆಲ್ಲನೂ ನಿಮಗೆ ಯಾವುದೇ ರೀತಿಯಲ್ಲಿ ಬೇರೆ ಕಡೆಯಿಂದ OTT ಆಗಲಿ, ಸಿನಿಮಾ ರೈಟ್ಸ್ ಆಗಲಿ, ಯಾವುದೇ ಚಾನಲಿಂದಲೇ ₹1 ಬರೋದಿಲ್ಲ. ಇವತ್ತಿನ ದಿನ ದೊಡ್ಡ ಆರ್ಟಿಸ್ಟ್ ಇಲ್ಲ ಅಂದರೆ ಸಿನಿಮಾಗಳಿಗೆ ಬರೋದೇ ಇಲ್ಲ ಹೊಸಬರು. ಹಾಗಂತೇಳಿ ಹೊಸಬರು ನಾನು ಕೇವಲ ಮಾಡ್ತಾ ಇಲ್ಲ. ಕಂಟೆಂಟ್ ಇದ್ದಾಗ ಸಿನಿಮಾ ಹೊಸಬ್ರದಾಗಲಿ ಹಲಬ್ರದಾಗಲಿ ಹೋಗ್ತಾ ಇದೆ. ಈಗ 100 ಪಿಕ್ಚರ್ ರಿಲೀಸ್ ಆಗಿದ್ರೆ 5 ಪಿಕ್ಚರ್ 10 ಪಿಕ್ಚರು ತೆರೆ ಕಾಣ್ತಾ ಇದೆ. ಕೆಲವೆಲ್ಲ ಸ್ಕ್ರೀನ್ಗೆ ಬರೋದೇ ಕಷ್ಟ ಆಗೋಗ್ಬಿಟ್ಟಿದೆ. ಇಂಥವ್ರು ನಮ್ಮ ಮದನ್ ಪಟೇಲ್ ಅಂತವ್ರು ಯಾವ್ದಾದ್ರು ಸಿನಿಮಾ ಮಾಡಿದಾಗ ಇವತ್ತಿನ ದಿನ 25 ದಿನ ರನ್ ಆಗಿದೆ ಅಂತೇಳಿ ಎಲ್ಲರಿಗೂ ಶೀಲ್ಡ್ಗಳು ಕೊಡ್ತಾ ಇದ್ದಾರೆ. ಅಂದರೆ ನಾವು ಮೊದಲು ನೋಡ್ತಾ ಇದ್ವಿ, ಯಾವುದೇ ಸಿನಿಮಾ ಮಾಡಲಿ 50 ಡೇಸ್ 100 ಡೇಸ್ ಹೋಗೋದು ಶೀಲ್ಡ್ ನೋಡ್ತಾ ಇದ್ವಿ. ಈಗ ಸುಮಾರು ವರ್ಷ ಆಗಿತ್ತು ನಾವು ಶೀಲ್ಡ್ ನೋಡಿ. ನಂದು 25 ವರ್ಷದಿಂದ ಸಿನಿಮಾ ಥಿಯೇಟ್ರ್ಗಳಿದೆ, 3 ಥಿಯೇಟ್ರ್ ಇದೆ. ಆಗ ಬರ್ತಾಯಿತ್ತು. ಹಾಗೆ ತಿಂಗಳಿಗೊಂದು 6 ತಿಂಗಳಿಗೊಂದು ಶೀಲ್ಡ್ ಬರ್ತಾಯಿತ್ತು ನಮ್ಮ ಥಿಯೇಟ್ರಿಗೆ. ಈಗ ಶೀಲ್ಡ್ ಅನ್ನೋದೇ ಮರ್ತೋಗ್ಬಿಟ್ಟಿದ್ವಿ. ಅಂಥ ಕಾಲದಲ್ಲಿ 25 ದಿನ ಮಾಡಿ ನಮ್ಗೆ ಲಾಸ್ ಆಗದೇನೆ ಒಂದು ಇಷ್ಟು ದಿನ ನಡ್ಕೊಂಡು ಬಂದಿದೆ ಅಂದರೆ ನಿಜವಾಗ್ಲೂ ಗ್ರೇಟು. ಆಮೇಲೆ ಅವ್ರ ಫ್ಯಾಮಿಲಿ ನೋಡ್ರಿ, ಮಗ ಡೈರೆಕ್ಟ್ರು, ತಂದೆ ಹೀರೋ, ಇನ್ನು ಟೆಕ್ನಿಷಿಯನಲ್ಲಿ ಅವರೇ ಮ್ಯೂಸಿಕ್ ಡೈರೆಕ್ಟ್ರು, ಪ್ರೊಡ್ಯೂಸರ ಶ್ರೀಮತಿ ಅಲ್ಲ ಆ ಥರ ನಡಿಬೇಕಾದ್ರೆ ಅವರೇ ಒಂದು ಸಿನಿಮಾ ಕಂಪ್ನಿನೇ ಓಪನ್ ಮಾಡ್ಬೋದು. ಆ ಥರ ನಮ್ಮ ಇಂಡಸ್ಟ್ರಿಯಲ್ಲಿ ಬಂದಿದ್ದಾರೆ. ಸಿನಿಮಾ ನಮ್ಮ ಚಾಂಬರ್ದು ಬಿಟ್ಟೋದೆ. ಹಾಗೆ ಎವ್ರಿ ಮಂತ್ ಸರ್ ನಮ್ಮ ಪ್ರೊಡ್ಯೂಸರ್ಸ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡ್ತಾಯಿದ್ವಿ ಹೊಸದಾಗಿ. ಇದು ಇಷ್ಟು ದಿನ ಇರಲಿಲ್ಲ. ಆಮೇಲೆ ಕರ್ನಾಟಕ ರಾಜ್ಯಾದ್ಯಂತ 4 ಕಡೆ ಎಕ್ಸಿಕ್ಯೂಟಿವ್ ಮೀಟಿಂಗ್ ಮಾಡಬೇಕಂತ ಇದ್ವಿ. ಇವತ್ತಿನ ದಿನ ನಮ್ಮ ಆಗಲೇ ಹೇಳಿದ್ರು ವಾಣಿಜ್ಯ ಮಂಡಳಿಗಳು ಬೆಳೆದು ಹೋಗ್ತಾ ಇದ್ದಾವೆ ಅಂತೇಳಿ. ಹೌದು, ನಿಜ. ಯಾರೋ ಒಬ್ಬ ವ್ಯಕ್ತಿ ₹2,000 ಮೆಂಬರ್ಶಿಪ್ಪು, ₹5,000 ಅವಾರ್ಡು. ಈಗ ಎಲ್ಲ ಸ್ಟೇಟಲ್ಲಿ ನೀನು ವ್ಯವಸಾಯ ಮಾಡ್ತಾ ಇದೆಯಾ, ಬೆಸ್ಟ್ ರೈತ, ಅದೊಂದು ಅವಾರ್ಡು, 5,000 ಕೊಡು. ನಿಂತಿದ್ದ ಜಾಗದಲ್ಲೇ ಮೆಂಬರ್ಶಿಪ್ಪು 2,000 ಕೊಡು, ಒಂದು ಕಾರ್ಡ್ ಮಾಡಿಕೊಟ್ಬಿಡ್ತೀವಿ. ₹100 ₹50 ಒಂದು ಕಾರ್ಡ್ ಆಗುತ್ತೆ, ಕಾರ್ಡ್ ಮಾಡಿಕೊಟ್ಬಿಡ್ತೀವಿ. ಅವರೊಂದು ಫಂಕ್ಷನ್ ಮಾಡಿದ್ದಾರೆ ಮೊನ್ನೆ, 540 ಜನ ಮೆಂಬರ್ಸ್ ಆಗಿದ್ದಾರೆ. 540 ಜನಕ್ಕೆ 2,000 ಅಂದರೆ ಎಷ್ಟು ಬಂತು ನೋಡಿ. ಅದಕ್ಕೊಂದು ನೀವು ಸಿನಿಮಾ ಮಾಡಿದೇವ್ರು ಏನಾರ ಮಾಡ್ಕೊಳ್ಳಿ, ನಮ್ಮಲ್ಲಿ ನಮ್ಮ ವಾಣಿಜ್ಯ ಮಂಡಳಿ ಅಂದರೆ ಒಂದು ಸೀಲು ಹಾಕ್ಕೊಡ್ತೀವಿ. ಹೀಗೆ ಇದನ್ನು ನಾವು ಹೇಗೆ ತಡೆಯೋದು? ಅವ್ರಿಗೆ ರೈಟ್ಸ್ ಇದೆ. ಈಗ ಒಬ್ಬ ರಿಜಿಸ್ಟರ್ ಆಫ್ ಸೊಸೈಟಿ ಹತ್ರ ಹೋದಾಗ ನಾನೊಂದು ಬ್ಯಾನರ್ ಓಪನ್ ಮಾಡ್ತೀನಿ ಅಂದರೆ ಬೇಡಪ್ಪ ಅಂತ ಹೇಳೋಕ್ಕಾಗತ್ತಾ? ಅದೇ ರೀತಿ ನಾನೊಂದು ವಾಣಿಜ್ಯ ಮಂಡಳಿ ಮಾಡ್ತೀನಿ ಅಂದರೆ ಅವ್ರಿಗೆ ರೈಟ್ಸ್ ಇಲ್ಲ, ನೀವು ಮಾಡಬೇಡ್ರಿ ಅಂತ ಹೇಳೋಕ್ಕೆ. ತುಂಬಾ ಚೆನ್ನಾಗಿದೆ. ಇನ್ನು ತುಂಬ ದಿವಸ ಓಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು. ಹಿರಿಯರೆಲ್ಲರಿಗೂ ನಮ್ಮ ಆತ್ಮೀಯ ಅಭಿನಂದನೆಗಳು. ಥ್ಯಾಂಕ್ ಯು. ತುಂಬ ನರ್ವಸ್ ಆಗಿದ್ವಿ ಯಾವ ಥರ ಆಗ್ಬೋದು ಅಂತ. ಯಾಕಂದ್ರೆ ಸುಮಾರು ಕಮರ್ಷಿಯಲ್ ಸಿನಿಮಾಗಳೇ ಇವತ್ತು ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ. ಅಂಥದ್ರಲ್ಲಿ ನಮ್ಮ ಈ ಸಿನಿಮಾನ ಆಡಿಯನ್ಸ್ ನೋಡಿ ಒಂದು ಮಟ್ಟಿಗೆ ಇದಕ್ಕೆ ನಮ್ಮ ಟಮಟೆ ಸಿನಿಮಾಗೆ ಕೈ ಹಿಡಿದಿದ್ದಾರೆ. 25 ದಿವಸಗಳಾಗಿದೆ. ಸೊ ಅದೇ ಒಂದು ಸಮಾರಂಭ ಇವತ್ತು ನಡೀತಾ ಇದೆ. ಸುಮಾರು ಜನ ಹಿರಿಯ ಕಲಾವಿದರುಗಳು ಬರಬೇಕಿತ್ತು, ಬಂದಿಲ್ಲ. ಸುಮಾರು ಜನ ಇದಕ್ಕೆ ಸಪೋರ್ಟ್ ಮಾಡಿದಂಥವರು ನಮ್ಮ, ಯಾಕಂದರೆ ಇದರಲ್ಲಿ ಶೂಟ್ ಮಾಡಿದ್ದೆಲ್ಲ ನಾವು ಬಂಗಾರಪೇಟೆ ಸುತ್ತಮುತ್ತ. ಸೊ ಅಲ್ಲಿ ಸುಮಾರು ಜನ ಲೀಡ್ರುಗಳಾಗಿರ್ಬೋದು, ಸುಮಾರು ಜನ ನಮ್ಗೆ ಇದರಲ್ಲಿ ಹೆಲ್ಪ್ ಮಾಡಿದ್ರು. ಅವರೆಲ್ರಿಗೂ ಈ ಒಂದು ವೇದಿಕೆ ಮೇಲೆ ನೆನೆಸ್ಕೋಬೇಕು ನಾವು. ಹಾಗೆ ಇನ್ನೊಂದಷ್ಟು ಜನ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳಿದ್ರು. ಎಲ್ಲರೂ
ಬ್ಯುಸಿಯಾಗಿರೋದ್ರಿಂದ ಯಾರೂ ಬರೋಕ್ಕಾಗಿಲ್ಲ. ಅದು ಬಿಟ್ಟು ಯಾರನ್ನಾರ ನಾನು ಮಾಡ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಬಟ್ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ರೆ ಚೆನ್ನಾಗಿರೋದು. ಹಾಗೆ ಈ ಸಿನಿಮಾದಲ್ಲಿ ಪ್ರೊಡಕ್ಷನ್ನ ನೋಡ್ಕೊಂಡಿದ್ದಂಥ ನನ್ನ ವೈಫ್ ಶ್ವೇತನ ನಾನು ನೆನೆಸ್ಕೋಬೇಕು. ಯಾಕಂದರೆ ಅವಳೇ ಸುಮಾರು ಜನ ಆರ್ಟಿಸ್ಟ್ಗಳನ್ನ ಕೋಆರ್ಡಿನೇಟ್ ಮಾಡಿದ್ದಾಗಿರಲಿ. ಇವತ್ತು ವೆಸ್ಲಿ ಬ್ರೌನ್ ಅವರು ನಮಗೆ ಸಿಗೋಕ್ಕೆ ಕಾರಣನೂ ಅವಳೇ. ಸೊ ಹಾಗಾಗಿ ಅವಳು ಹುಷಾರಿಲ್ಲ, ಮೋಸ್ಟ್ಲಿ ಬಂದಿರಬೇಕು, ಇವಾಗ ಬರ್ತಾ ಇದ್ದಾಳೆ. ಅದು ಬಿಟ್ಟು ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಿನಿಮಾಗೆ ನೀವೆಲ್ಲರೂ ನಿಮ್ಮ ಒಂದು 100% ಕೊಟ್ಟಿದ್ದರಿಂದನೇ ಇದೊಂದು ಒಂದು ಮಟ್ಟಕ್ಕೆ ಬಂದಿದೆ. ಇವತ್ತೇನು ನಮ್ಮ ನಿರ್ಮಾಪಕಿಯವರು ಹೇಳಿದ್ದಾರೆ ಸೆಕೆಂಡ್ ಪಾರ್ಟ್ ಮಾಡಬೇಕು ಅಂತ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಆದಷ್ಟು ಬೇಗ ತಮ್ಮ ಮುಂದೆ ನಾವು ಹೇಳ್ತೀವಿ ಅಂತ ಹೇಳ್ತಾ 2 ಮಾತು ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.